ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 199ನೇ ಭಾಗ ಇದು. 30ನೇ ದೈತ್ಯ ತಾರತಮ್ಯ ಸಂಧಿ, ಅದನ್ನು ಶ್ರವಣ ಮಾಡಬೇಕೀಗ. ಅದರ 7ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 889ನೇ ಪದ್ಯ. ದೈತ್ಯ ಸ್ವಭಾವ ಇದ್ದವರು, ತಾಮಸ ಸ್ವಭಾವ ಇದ್ದವರು ಯಾರು, ಅದನ್ನ ಹೇಗೆ ವರ್ಗೀಕರಣ ಮಾಡಬೇಕು ಅಂತ ಅನ್ನೋದನ್ನು ದಾಸರು ಹೇಳ್ತಾ ಇದ್ದದನ್ನು ನೋಡಿದ್ವಿ. ಕಳೆದ ಪದ್ಯಗಳಲ್ಲಿ ಅಶ್ವತ್ಥ ಇತ್ಯಾದಿ ವೃಕ್ಷಗಳಿಗೆ ನಮಸ್ಕಾರ ಮಾಡುವಾಗ ಅಲ್ಲಿ ಶಾಲಗ್ರಾಮವನ್ನು ಇಟ್ಟು ನಮಸ್ಕಾರ ಮಾಡಬೇಕು, ತುಳಸಿ ವೃಕ್ಷದಲ್ಲಿ, ಶಿವಲಿಂಗದಲ್ಲಿ, ಇದನ್ನೆಲ್ಲ ಶ್ರವಣ ಮಾಡಿದ್ವಿ. ಅದಕ್ಕಿಂತ ಹಿಂದಿನ ಪದ್ಯದಲ್ಲಿ ಲೋಹದ ಪ್ರತಿಮೆಗಳನ್ನು ಅಥವಾ ಶಿಲಾಮಯವಾದ ಪ್ರತಿಮೆಗಳನ್ನು, ಸ್ವಯಂ ವ್ಯಕ್ತವಾದ ಪ್ರತಿಮೆಗಳನ್ನಾದರೂ ಕೂಡ ಸಾಕ್ಷಾತ್ ಭಗವತ್ ಸ್ವರೂಪ ಅಂತ ತಿಳ್ಕೊಳ್ಳುವವನು ಮತ್ತು ಯಾರು ನರರು ಪ್ರತಿಷ್ಠಾಪನೆ ಮಾಡಿದ್ದು, ಅಂದರೆ ತಂತ್ರಸಾರೋಕ್ತವಾದ ಜ್ಞಾನ ಇಲ್ಲದೇನೆ ಕ್ಷುಲ್ಲಕರಾದಂತಹ ನರರು ಪ್ರತಿಷ್ಠಾಪನೆ ಮಾಡಿದ್ದೇನಿದೆ ಅಂಥ ಸಾಮಾನ್ಯ ನರರು ಅಂತ ಅರ್ಥ. ಎಲ್ಲ ಮನುಷ್ಯರೇ ಪ್ರತಿಷ್ಠಾಪನೆ ಮಾಡಿರುವಂಥ ಲಿಂಗಗಳಿಗೆ ನಮಸ್ಕಾರ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಯಾಕಂದರೆ ಎಲ್ಲ ದೇವಾಲಯಗಳು ಕೂಡ ದೇವತೆಗಳಿಂದ ಪ್ರತಿಷ್ಠಾಪನೆ ಮಾಡಿಕೊಂಡದ್ದು ನಮಗೆ ಸಿಗಬೇಕಲ್ಲ. ಅದಕ್ಕಾಗಿ ಜ್ಞಾನ ಇಲ್ಲದೆ ಇದ್ದಂಥ ಸಾಮಾನ್ಯರು ಪ್ರತಿಷ್ಠಾಪನೆ ಮಾಡಿದ್ದು, ಸಾಮಾನ್ಯರು ಅರ್ಚನೆ ಮಾಡಿದ್ದು, ಅಂಥದ್ದು ಯಾವುದಕ್ಕೂ ಕೂಡ ನಮಸ್ಕಾರ ಮಾಡಬಾರದು. ಅದನ್ನೆಲ್ಲ ಕೂಡ ನೋಡಿದ್ವಿ. ಅದನ್ನೇ ಅಂಥವನನ್ನು ದೈತ್ಯ ಅಂತ ಪರಿಗಣನೆ ಮಾಡಬೇಕು. ಅದಕ್ಕಾಗಿ ಇಲ್ಲಿರುವಂಥ ಇನ್ನೊಂದು ಸಂಗತಿ ನಿನ್ನಗೆ ಹೇಳಲಿಕ್ಕೆ ನೆನಪಾಗಿರಲಿಲ್ಲ, ಅದನ್ನು ಹೇಳಬೇಕು. ತಂತ್ರಸಾರೋಕ್ತವಾದ ಶಾಸ್ತ್ರಬದ್ಧವಾದ ಪದ್ಧತಿಗಳಿಂದ ಎಲ್ಲಿ ಪ್ರತಿಷ್ಠಾಪನೆ ಆಗಿರೋದಿಲ್ಲ, ಎಲ್ಲಿ ಆ ರೀತಿಯಾಗಿ ಪೂಜೆ ಆಗೋದಿಲ್ಲ, ಅದಕ್ಕೆ ನಮಸ್ಕಾರ ಮಾಡಬಾರ್ದು. ನಾವು ನಮ್ಮಂಥ ಸಾಮಾನ್ಯರು ನಮಸ್ಕಾರ ಮಾಡಬಾರ್ದು. ವಿಶೇಷವಾಗಿ ಯತಿಗಳೇನು ಮಾಡ್ತಾರೆ ಅಂದರೆ, ತಂತ್ರಸಾರೋಕ್ತವಾಗಿ ಪ್ರತಿಷ್ಠಾಪನೆ ಆಗಿದ್ದರೂ, ಸರಿಯಾದ ವೈಷ್ಣವ ಪದ್ಧತಿಯಿಂದ ಪೂಜೆ ಆಗ್ತಿದ್ರೂ ಕೂಡ ಅಂಥ ದೇವಾಲಯದಲ್ಲಿ ನಮಸ್ಕಾರ ಮಾಡೋ ಪ್ರಸಂಗ ಬಂದರೆ ತಮ್ಮ ದೇವರ ಪೆಟ್ಟಿಗೆಯನ್ನು ತಂದಿರ್ತಾರಲ್ಲ, ಅದನ್ನ ಅಲ್ಲಿ ಇಡ್ತಾರೆ, ಇಟ್ಟು ನಮಸ್ಕಾರ ಮಾಡ್ತಾರೆ. ಇದು ಹಿಂದಿನ ಉದ್ದೇಶ ಅದು. ಯಾಕೆಂದರೆ ಯತಿಗಳು ಸ್ವಯಂ ಜ್ಞಾನಿಗಳು, ಯತಿಗಳು ಪೀಠಾಧ್ಯಕ್ಷರು ಇವರೆಲ್ಲ ಇರ್ತಾರಲ್ಲ, ಸ್ವಯಂ ಜ್ಞಾನಿಗಳು. ಜನಸಾಮಾನ್ಯರು ಮಾಡೋದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪೂಜೆ ಪುರಸ್ಕಾರ ಇತ್ಯಾದಿಗಳನ್ನು ಅವರು ಮಾಡ್ತಿರ್ತಾರೆ. ಹಾಗಿದ್ದಾಗ ಅವರ ಆ ಗುಣಮಟ್ಟಕ್ಕೆ ತಕ್ಕಂತೆ, ಅವರ ಜ್ಞಾನ, ಅವರ ಪೂಜೆ ಗುಣಮಟ್ಟಕ್ಕೆ ತಕ್ಕಂತೆ ಎಲ್ಲಿ ಪೂಜೆ ನಡೀತಿರೋದಿಲ್ಲ ಅಂಥ ಸ್ಥಳದಲ್ಲೆಲ್ಲ ನಮಸ್ಕಾರ ಮಾಡೋ ಪ್ರಸಂಗ ಬಂದರೆ ತಮ್ಮ ದೇವರ ಪೆಟ್ಟಿಗೆನಲ್ಲಿಟ್ಟು ಅದಕ್ಕೆ ಸಮೇತ ನಮಸ್ಕಾರ ಮಾಡ್ತಾರೆ, ಅದಕ್ಕೂ ಮಂಗಳಾರತಿ ಮಾಡ್ತಾರೆ. ಇಂಥದನ್ನು ನಾವು ಬೇರೆ ಬೇರೆ ಕಡೆ ನೋಡಿರ್ತೇವೆ. ಸಾಮಾನ್ಯವಾಗಿ ಎಲ್ಲ ಯತಿಗಳಿಗಿಂತ ಜನಸಾಮಾನ್ಯರಾದವರು ಮಾಡುವ ಪೂಜೆ ಗುಣಮಟ್ಟ, ಅವ್ರ ತಿಳುವಳಿಕೆ ಗುಣಮಟ್ಟ ಕಡಿಮೆ ಇರ್ತದೆ ಅನ್ನೋ ಗ್ರಹಿಕೆಯಿಂದ ಇಂಥ ಪದ್ಧತಿಗಳು ಬಂದಿವೆ. ಇನ್ನು ಭಗವಂತನಿಗೆ ನಮಸ್ಕಾರ ಮಾಡೋದನ್ನು ಬಿಟ್ಟು ಉಳಿದವರಿಗೆ ಮಾತ್ರ ನಮಸ್ಕಾರ ಮಾಡಿದರೆ, ವಿತತ ಮಹಿಮನ ಬಿಟ್ಟು ಸುರರಿಗೆ ಪೃಥಕು ವಂದನೆ ಮಾಲ್ಪ ಮಾನವ ದಿತಿಜನೇ ಸರಿ ಹರಿಯುತಾ ಸಂಸ್ಥಿತ ನೆನೆಸನಲ್ಲಿ ಚತುರಮುಖಂ ಮೊದಲಾದ ಅಖಿಲ ದೇವತೆಗಳೊಳಗಿಹನೆಂದು ಲಕ್ಷ್ಮೀಪತಿಗೆ ವಂದಿಸೆ ಒಂದರೆ ಕ್ಷಣ ಬಿಟ್ಟ ಅಗಲನು ಅವರ. ವಿತತ ಮಹಿಮಾ, ವಿತತ ಅಂದರೆ ವ್ಯಾಪ್ತವಾದ ಮಹಿಮಾ ಇದ್ದಂತಹ ಭಗವಂತನನ್ನು ಬಿಟ್ಟು ದೇವತೆಗಳಿಗೆ, ಸುರರಿ ಅಂದರೆ ದೇವತೆಗಳಿಗೆ ಪ್ರತ್ಯೇಕವಾಗಿ ನಮಸ್ಕಾರ ಮಾಡುವಂಥ ಮನುಷ್ಯ ಏನಿದ್ದಾನೆ, ದಿತಿಜನೇ ಸರಿ, ದೈತ್ಯನೇ ಸರಿ ಅವನು. ಹರಿ ಅಂಥ ಪ್ರತಿಮೆಗಳಲ್ಲಿ ಇರೋದೇ ಇಲ್ಲ, ಅಂಥ ದೇವತೆಗಳಲ್ಲಿ ಇರೋದಿಲ್ಲ. ಅಲ್ಲಿ ಅಂತ ಬಂತಲ್ಲ, ಹರಿಯುತಾ ಸಂಸ್ಥಿತ ನೆನಿಸನಲ್ಲಿ. ಅಲ್ಲಿ ಅಂತಂದರೆ ಒಂದು ಎಲ್ಲಿ ಸರಿಯಾಗಿ ಪ್ರತಿಷ್ಠಾಪನೆ ಆಗಿರೋದಿಲ್ಲ, ಸರಿಯಾಗಿ ಪೂಜೆ ನಡೆಯೋದಿಲ್ಲ, ಅಲ್ಲಿ ಭಗವಂತ ಇರೋದಿಲ್ಲ ಅಂತ ಒಂದರ್ಥ. ಮತ್ತು ಅಂಥದಕ್ಕೆ ನಮಸ್ಕಾರ ಯಾರು ಮಾಡ್ತಾರಲ್ಲ ಆ ವ್ಯಕ್ತಿಯಲ್ಲಿ ಭಗವಂತನ ಸನ್ನಿಧಾನ ಇರೋದಿಲ್ಲ ಅಂತ ಇನ್ನೊಂದರ್ಥ. ಹೀಗೆ ಎರಡೂ ಅರ್ಥ ಅದಕ್ಕೆ. ಚತುರ್ಮುಖ ಮೊದಲಾದ ಎಲ್ಲ ದೇವತೆಗಳಿಗೂ ಮೊದಲಾದ ಅಖಿಲ ದೇವತೆಗಳೊಳಗೆ ಇಹನೆಂದು, ಆ ಎಲ್ಲ ಉಳಿದ ದೇವತೆಗಳಿಗೆ, ಪ್ರತಿಮಾಗಳಿಗೆ ನಮಸ್ಕಾರ ಮಾಡೋ ಪ್ರಸಂಗ ಬಂದಾಗ ಅಲ್ಲಿರುವಂಥ ಭಗವಂತನನ್ನು ತಿಳಿದು ನಮಸ್ಕಾರ ಮಾಡಬೇಕು. ಹಾಗೆ ತಿಳಿದು ನಮಸ್ಕಾರ ಮಾಡಿದರೆ ಆವಾಗ ಆ ಭಗವಂತ ಒಂದರೆ ಕ್ಷಣ ಬಿಟ್ಟ ಅಗಲನು ಅವರ, ಯಾರ ಆ ಪ್ರತಿಮೆಯನ್ನು ಪೂಜಾ ಮಾಡುವವರನ್ನ ಮತ್ತು ಪ್ರತಿಮೆ ನಮಸ್ಕಾರ ಮಾಡುವವರನ್ನ ಅಂತ ಹೀಗೆ ತಿಳ್ಕೋಬೇಕು. ಅದಕ್ಕಾಗಿ ಗೋಲಕ ಪಂಚತ್ರಯವನ್ನು ಅರಿತು ಭುಂಜಿಪುದು ಅಂತ ಹಿಂದೆ ದಾಸ ಒಂದು ಮಾತು ಹೇಳಿದ್ರು. 3 ಗೋಲಕಗಳನ್ನು ಅಥವಾ 5 ಗೋಲಕಗಳನ್ನು ತಿಳಿದು ಪೂಜೆ ಮಾಡಬೇಕು ಅಂತ. 6ನೇ ಸಂಧಿಯಲ್ಲೋ 13ನೇ ಸಂಧಿಯಲ್ಲೋ ಇಲ್ಲೊಂದು ಕಡೆ ಆ ಮಾತು ಬಂದಿತ್ತು. ಹಾಗಾಗಿ ಎಲ್ಲೇ ನಮಸ್ಕಾರ ಮಾಡೋ ಪ್ರಸಂಗ ಬಂದಾಗ ಭಗವಂತನ ಪ್ರತಿಮೆಗಳಿಗೆ
ಲಕ್ಷ್ಮೀ ಪ್ರತಿಮೆಗಳಿಗೆ ಮತ್ತು ಮುಖ್ಯ ಪ್ರಾಣ ಪ್ರತಿಮೆಗಳಿಗೆ ನಮಸ್ಕಾರ ಮಾಡುವ ಪ್ರಸಂಗ ಬಂದಾಗ ಒಂದು ರೀತಿಯಾದ ಅನುಸಂಧಾನ ಇರಬೇಕು. ಉಳಿದ ಪ್ರತಿಮೆಗಳಿಗೆ ನಮಸ್ಕಾರ ಮಾಡುವ ಪ್ರಸಂಗ ಬಂದಾಗ ಮತ್ತೊಂದು ರೀತಿಯಾದಂಥ ಅನುಸಂಧಾನ ಇರಬೇಕು. ಅದಕ್ಕೆಲ್ಲ ಹೇಗೆ ಒಂದು ಕಡೆ 5 ಗೋಲಕ, ಮತ್ತೊಂದು ಕಡೆ 3 ಗೋಲಕ, ಅದು ಯಾವ ಥರ ಅದು ಹಿಂದೊಂದ್ಸರಿ ಹೇಳಿದ್ದೆ, ಮತ್ತೆ ಅದನ್ನು ಈ ಒಂದು ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಷ್ಟೆ. ಈ ಭಗವಂತನ ಪ್ರತಿಮೆ ಆದರೂ ಕೂಡ ಅಲ್ಲಿ 3 ಗೋಲಕಗಳು. ಗೋಲಕ ಅಂತಂದರೆ ರಕ್ಷಾ ಕವಚ ಅಂತ ಅರ್ಥ, ಹೊರಗಿನ ಆವರಣ ಅಂತ ಅರ್ಥ. ಒಳಗಿರುವಂಥ ಪವಿತ್ರವಾದ ಸಾನ್ನಿಧ್ಯ ಹಾನಿಗೊಳಗಾಗದಂತೆ ರಕ್ಷಣೆ ಮಾಡಲಿಕ್ಕೆ ಮೇಲಿನ 3 ಕವಚಗಳು. ಪರಮಾತ್ಮನಿಗೆ ನಮಸ್ಕಾರ ಮಾಡೋ ಪ್ರಸಂಗ ಬಂದರೆ, ಲಕ್ಷ್ಮೀದೇವಿ ನಮಸ್ಕಾರ ಮಾಡೋ ಪ್ರಸಂಗ ಬಂದರೆ, ಮತ್ತೆ ಮುಖ್ಯ ಪ್ರಾಣನಿಗೆ ನಮಸ್ಕಾರ ಮಾಡೋ ಪ್ರಸಂಗ ಬಂದರೆ ಅಲ್ಲಿ 3 ಗೋಲಕಗಳು. ಗುಡಿ ರಕ್ಷಣೆ ಅಂತ ಧಾತು, ಹಿಂದೆ ಅದನ್ನು ಹೇಳಿದ್ದೆ. ಹಾಗಾಗಿ ಈ ಗೋಲಕಗಳು ಒಳಗಿರುವ ಸನ್ನಿಧಾನಕ್ಕೆ, ಒಳಗಿರುವಂಥ ತಿರುಳಿಗೆ ರಕ್ಷಕ ಆಗಿರ್ತವೆ. ಅದು ಎಲ್ಲೆಲ್ಲಿ ಅಂತಂದರೆ, ಪರಮಾತ್ಮನ ಒಂದು ಪ್ರತಿಮಾ ನೋಡಿದರೆ ಬಾಹ್ಯ ಪ್ರತಿಮಾ ಒಂದು, ಕಲ್ಲು ಅಥವಾ ಲೋಹದ ಪ್ರತಿಮಾ ಒಂದನೇ ಗೋಲಕ. ಅದರೊಳಗಿರುವಂಥ 2ನೇ ಗೋಲಕ ಅಂತಂದರೆ ಮುಖ್ಯ ಪ್ರಾಣ, 3ನೇ ಗೋಲಕ ಅಂತಂದರೆ ಲಕ್ಷ್ಮೀದೇವಿ. ಹೀಗೆ ಈ 3 ಗೋಲಕಗಳು, ಅದರೊಳಗೆ ಪರಮಾತ್ಮ ಇದ್ದಾನೆ. ಅಂತೂ ಹೊರಗಿರುವಂಥ ಮೊದಲನೇ ಆವರಣ ಅಂದರೆ ಲಕ್ಷ್ಮೀದೇವಿ, ಮೊದಲನೇ ಗೋಲಕ ಅಥವಾ ಆವರಣ ಅಂದರೆ ಲಕ್ಷ್ಮೀದೇವಿ, ಅದರೊಳಗಿರುವಂಥ 2ನೇ ಆವರಣ ಅಥವಾ ಗೋಲಕ ಅಂದರೆ ಮುಖ್ಯ ಪ್ರಾಣ, ಮತ್ತು ಪೂರ್ಣ ಹೊರಗಿರುವಂಥ ಗೋಲಕ ಅಂತಂದರೆ ಆ ದೃಶ್ಯಮಾನವಾದ ಲೋಹ ಮತ್ತು ಶಿಲಾಮಯವಾದ ಪ್ರತಿಮಾ. ಈ 3 ಗೋಲಕಗಳು ಆ ಪರಮಾತ್ಮನ ಸಾನ್ನಿಧ್ಯವನ್ನು ಅಲ್ಲಿ ಸುರಕ್ಷಿತವಾಗಿರ್ತವೆ ಅಂತ ತಿಳ್ಕೋಬೇಕು. ಇನ್ನು ಶಿವಾದಿ ಪ್ರತಿಮಾಗಳಿಗೆ ಗರುಡ, ಶೇಷ, ರುದ್ರ, ಶಿವ, ಗಣಪತಿ ಇವರೆಲ್ಲರಿಗೂ ನಮಸ್ಕಾರ ಮಾಡೋ ಪ್ರಸಂಗ ಬಂದರೆ 5 ಗೋಲಕಗಳಲ್ಲಿವೆ ಅಂತ ತಿಳ್ಕೋಬೇಕು. ಒಳಗಿರುವ ಪರಮಾತ್ಮನಿಗೆ ನಮಸ್ಕಾರ, ಒಳಗಿರುವ ಪರಮಾತ್ಮನಿಗೆ, ಆ ಒಳಗಿರುವ ಪರಮಾತ್ಮನಿಗೆ ಹೊರಗಿರುವಂಥ 5 ಗೋಲಕಗಳು, 5 ಆವರಣಗಳು, 5 ರಕ್ಷಾ ಕವಚಗಳು ಆ ಸಾನ್ನಿಧ್ಯವನ್ನು ಕಾಪಾಡ್ತವೆ. ಅದು ಯಾವುದು ಅಂತಂದರೆ, ಒಂದು ಹೊರಗಿರುವಂಥ ಆ ಶಿವನ, ಗಣಪತಿಯ ಅಥವಾ ಒಂದು ರುದ್ರನ ಯಾವುದೇ ಆದಂಥ ಒಂದು ಪ್ರತಿಮಾ, ಲೋಹ ಮತ್ತು ಶಿಲಾಮಯವಾದಂಥ ಪ್ರತಿಮಾ. ಅದರ ಒಳಗೆ ಆ ಶಿವ, ಆಯಾ ದೇವತಾ, ನಿರ್ದಿಷ್ಟ ದೇವತಾ, ಅದು 2ನೇದಾಯಿತು. ಅದರೊಳಗೆ ಮುಖ್ಯ ಪ್ರಾಣ, ಅದರೊಳಗೆ ಲಕ್ಷ್ಮೀದೇವಿ, ಹೊರಗಿನ ಲೋಹಮಯವಾದಂಥ ವಿಗ್ರಹ ಒಂದಾಯಿತು, ಅದರೊಳಗೆ ಆಯಾ ದೇವತೆ, ಅದರೊಳಗೆ 5 ಆಗಲಿಲ್ಲ, 4 ಆಯಿತು. ಹಿಂದೆ 5 ಹೇಳಿದ್ದೆ, ಅದು ಏನಂತ ನಮಗೆ ನೆನಪಿಗೆ ಗೊತ್ತಿಲ್ಲ ಈಗ. ಅದನ್ನು ಇನ್ನೊಂದ್ಸಲ ತಂತ್ರಸಾರೋಕ್ತವಾಗಿ ನೋಡಬೇಕು. ನೆನಪು ಮಾಡ್ಕೊಳ್ಬೇಕು. ಸೊ ಅಲ್ಲಿ ಗೋಲಕ ಪಂಚತ್ರಯಗಳನ್ನು ರೀತಿ ಭುಂಜಿಸುತ್ತಿರು ಅಂತ ಹೇಳೋ ಪ್ರಸಂಗ ಬಂದಾಗ ತಂತ್ರಸಾರದ ವ್ಯಾಖ್ಯಾನಗಳೇನಿವೆ, ಛಲಾರಿ ವ್ಯಾಖ್ಯಾನ ಇತ್ಯಾದಿ ವ್ಯಾಖ್ಯಾನಗಳು, ಆ ವ್ಯಾಖ್ಯಾನಕ್ಕನುಸಾರವಾಗಿ ಅದನ್ನು ವಿಸ್ತಾರವಾಗಿ ಹೇಳಿದ್ದೆ. ಅದರಂತೆ ಆ ಭಗವಂತನನ್ನು ಅಲ್ಲಿ ಧ್ಯಾನ ಮಾಡಬೇಕು ಅಂತ ಅರ್ಥ ಅದಕ್ಕೆ. ಹೀಗೆ ಆ ಭಗವಂತನನ್ನು ಪೂಜೆ ಮಾಡೋ ಪ್ರಸಂಗ ಬಂದಾಗಲಿ, ಉಳಿದ ದೇವತೆಗಳನ್ನು ಪೂಜೆ ಮಾಡೋ ಪ್ರಸಂಗ ಬಂದಾಗಲಿ ಅವರಲ್ಲಿ ಆ ಭಗವಂತನನ್ನು ಕಾಣಬೇಕು ಅಂತ ಹೀಗೆ ಅದರ ಅರ್ಥ, ಒಟ್ಟಾರೆ ಅರ್ಥ. ಹೀಗೆ ತಿಳ್ಕೊಂಡ್ಬಿಟ್ರೆ ಅಂಥವ್ರನ್ನ ಒಂದು ಅರೆಕ್ಷಣೆ ಬಿಟ್ಟು ಅಗಲನು ಅವರ, ಯಾರು ಪೂಜೆ ಮಾಡ್ತಿರ್ತಾರೆ ಅವರನ್ನು, ನಮಸ್ಕಾರ ಮಾಡುವವರನ್ನ, ಪ್ರತಿಮೆಗಳನ್ನು ಭಗವಂತ ಬಿಟ್ಟು ಅಗಲೋದಿಲ್ಲ. ಇಲ್ಲದೆ ಇದ್ರೆ ಅದು ದೈತ್ಯ ಸ್ವಭಾವ ಆಗ್ತದೆ. ಸರಿ, ಈಗ ಸ್ವಲ್ಪ ಅಸ್ಪಷ್ಟವಾಗಿ ನೆನಪು ಬರ್ತಿದೆ. ಗೋಲಕದ್ವಿತಯಂ ವಾಪಿ ತ್ರಿತಯಂ ವಾಪಿ ಪೂಜೆಯಿತು ಅಂತ ತಂತ್ರಸಾರದಲ್ಲಿ 2 ಗೋಲಕ ಮತ್ತು 3 ಗೋಲಕ ಇಷ್ಟನ್ನೇ ಹೇಳಿದ್ದಾರೆ. ದಾಸರು ಅದನ್ನು 3 ಗೋಲಕ ಅಥವಾ 5 ಗೋಲಕ ಅಂತ ವಿಸ್ತಾರ ಮಾಡಿದರು. ಇನ್ನೂ ಸ್ಪಷ್ಟವಾಗಿ ನೆನಪಿಗೆ ಬಂತು. ಈಗ ಆಚಾರ್ಯರು ಹೇಳಿದ್ದು ಅಷ್ಟನ್ನೇ. ನಮಗೆ ವಸ್ತುತಃ 2 ಗೋಲಕ 3 ಗೋಲಕಗಳನ್ನೇ ಸರಿಯಾಗಿ ಉಪಾಸನೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಿದ್ದಾಗ 3-5 ಗೋಲಕಗಳನ್ನು ಚಿಂತನೆ ಮಾಡೋದು ಮತ್ತಷ್ಟು ಕಷ್ಟ ಆಗ್ತದೆ. ಹೊರಗಿರುವಂಥ ಒಂದು ಪ್ರತಿಮಾ, ಅದರೊಳಗಿರುವಂಥ ತೇಜೋಮಯವಾದ ಪ್ರತಿಮಾ, ಅದರೊಳಗೆ ಆ ದೇವರು, ಅದರೊಳಗೆ ಲಕ್ಷ್ಮೀದೇವಿ, ಅದರೊಳಗೆ ಮುಖ್ಯ ಪ್ರಾಣ, ಅದರೊಳಗೆ ಲಕ್ಷ್ಮೀದೇವಿ, ಕೊನೆಗೆ ಪರಮಾತ್ಮ ಅಂತ ಹೀಗೆಲ್ಲ ಇಷ್ಟನ್ನೆಲ್ಲ ನೆನಪು ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಅದಕ್ಕೆ ಆಚಾರ್ಯರು ಹೇಳಿದಂತೆ 2 ಗೋಲಕ 3 ಗೋಲಕ, ಪರಮಾತ್ಮನಿಗೆ, ಲಕ್ಷ್ಮೀದೇವಿಗೆ, ಮುಖ್ಯ ಪ್ರಾಣನಿಗೆ 2 ಗೋಲಕ, ಉಳಿದ ಕಡೆ ಎಲ್ಲ 3 ಗೋಲಕ ಅಂತ ತಿಳ್ಕೊಂಡ್ಬಿಟ್ರೆ ಅದು ಸುಲಭ. ಅಲ್ಲಿ ಆಚಾರ್ಯರು ಹೇಳಿದಂತೆ ತಂತ್ರಸಾರಕ್ಕನುಸಾರವಾಗಿ ಏನು ತಿಳ್ಕೊಳ್ಬೇಕು ಅಂತಂದರೆ, ಪರಮಾತ್ಮನ ಪ್ರತಿಮೆಗೆ, ಲಕ್ಷ್ಮೀದೇವಿ ಪ್ರತಿಮೆಗೆ ಮತ್ತು ಮುಖ್ಯ ಪ್ರಾಣನ ಪ್ರತಿಮೆಗೆ 2 ಗೋಲಕ ಅಂದರೆ ಏನು?
ಹೊರಗಿರುವಂಥ ಲೋಹದ ಗೋಲಕವನ್ನು ಬಿಟ್ಬಿಡ್ಬೇಕು. ಈಗ ನನಗೆ ಇನ್ನೂ ಸ್ಪಷ್ಟವಾಗಿ ನೆನಪು ಬರ್ತಿದೆ. ಹೊರಗಿರುವ ಲೋಹ ಶಿಲಾಮಯವಾದನ್ನು ಬಿಟ್ಟುಬಿಡ್ರಿ, ಪೂರ್ಣ ಒಳಗಿರುವಂಥ ಪರಮಾತ್ಮನ ಸಂಧಾನವನ್ನು ಬಿಡ್ರಿ, ನಡುವಿರುವಂಥ ಮುಖ್ಯ ಪ್ರಾಣ ಮತ್ತು ಲಕ್ಷ್ಮೀದೇವಿ ಇವೆರಡನ್ನು ತಗೊಳ್ರಿ. ಅಂದರೆ ಪರಮಾತ್ಮನ ಸನ್ನಿಧಾನಕ್ಕೆ ಇವೆರಡು ಗೋಲಕಗಳು. ಇನ್ನು ಶಿವಾದಿ ಪ್ರತಿಮೆಗಳಿಗೆ ನಮಸ್ಕಾರ ಮಾಡೋ ಪ್ರಸಂಗ ಬಂದರೆ ಅಲ್ಲಿ 3 ಗೋಲಕಗಳನ್ನು ಚಿಂತನೆ ಮಾಡಿರಿ. ಹೊರಗಿರುವಂಥ ಶಿವನ ಪ್ರತಿಮಾ, ಲೋಹದ್ದು, ಮಣ್ಣಿಂದು, ಕಲ್ಲಿಂದು ಪ್ರತಿಮೆಗಳನ್ನು ಬಿಟ್ಟು ಬಿಡ್ರಿ, ಪೂರ್ಣ ಒಳಗಿರುವಂಥ ಪರಮಾತ್ಮನೂ ಬಿಡ್ರಿ. ಇಲ್ಲಿ ಇನ್ನು 3 ಯಾವುದು ಅಂತಂದರೆ ಆ ಪ್ರತಿಮಾದೊಳಗಿರುವಂಥ ಶಿವ, ಮುಖ್ಯ ಪ್ರಾಣ, ಲಕ್ಷ್ಮಿ. ಇದು ಸ್ಪಷ್ಟ. ದಾಸರು ಹೇಳಿದ್ದು 3, 5 ಅದು ಶ್ರೇಷ್ಠ ಚಿಂತನೆ, ಅದ್ರ ಬಗ್ಗೆ ಏನು ವಿವಾದ ಇಲ್ಲ. ಆದರೆ ಅಷ್ಟು ಜನಸಾಮಾನ್ಯರಿಗೆ ಮಾಡ್ಲಿಕ್ಕೆ ಆಗಬೇಕಲ್ಲ. ಈಗ ನಿಮಗೆ ನಮಸ್ಕಾರ, ಒಂದು ದೇವಾಲಯಕ್ಕೋ ಒಂದು ಮಠಕ್ಕೋ ಬಂದು ನಮಸ್ಕಾರ ಮಾಡೋರನ್ನು ಕೇಳ್ರಿ, ನಮಸ್ಕಾರ ಮಾಡುವಾಗ ಮನಸ್ಸು ಎಷ್ಟು ಅಸ್ತವ್ಯಸ್ತ ಆಗಿರ್ತದೆ ಅಂದರೆ ಬಹಳ ಖೇದ ಅನ್ನಿಸ್ತದೆ. ವಸ್ತುತಃ ಇದನ್ನು ಬೇರೆಯವ್ರು ಇನ್ನೊಬ್ರು ಯಾರ್ಯಾರನ್ನೋ ಟೀಕೆ ಮಾಡಬೇಕು ಅಂತ ಹೇಳ್ತಿಲ್ಲ, ಆದರೆ ಸಮಾಜಕ್ಕೆ ಇದನ್ನು ಹೇಳಬೇಕಂತ ಇದನ್ನು ಹೇಳ್ತದೆ. ಈಗ ನಮಸ್ಕಾರ ಮಾಡುವಾಗ ಮನುಷ್ಯನ ಮನಸ್ಸೇ ಎಷ್ಟು ಅಸ್ತವ್ಯಸ್ತ ಆಗಿರ್ತದೆ ಅಂದರೆ ಪ್ರದಕ್ಷಿಣೆ ಹಾಕ್ತಿರ್ತಾರೆ, ಪ್ರದಕ್ಷಿಣೆ ಹಾಕುವಾಗ ಮಾತಾಡ್ತಿರ್ತಾರೆ. ನಾನು ವೈಯಕ್ತಿಕವಾಗಿ ಆ ಮಾತುಗಳು ಸಾಧ್ಯ ಆದಷ್ಟು ಆಮೇಲೆ ಮಾತಾಡೋಣ ಅಂತ ಸಂಕೇತದ ಮೂಲಕ ಹೇಳಿ ಮಾಡಿ ಪ್ರಯತ್ನ ಪಡ್ತೇನೆ. ಅಂತೂ ನನ್ನ ಮನಸ್ಸೇನು ಪೂರ್ಣವಾಗಿ ತೊಡಗಿರ್ತದೆ ಅಂತ ನನಗೂ ಭ್ರಾಂತಿ ಇಲ್ಲ. ಆದರೆ ಕನಿಷ್ಠ ಪಕ್ಷ ಮಾತು ಮತ್ತು ಕ್ರಿಯೆಗಳಿಂದಲಾದರೂ ಏಕಾಗ್ರತೆಯನ್ನು ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಇಂಥ ಸಂದರ್ಭದಲ್ಲಿ ಆ ರಾಘವೇಂದ್ರ ಸ್ವಾಮಿ ಎದುರಿಗೆ ಅಡ್ಡ ಬಿದ್ದಾಗ ಅಲ್ಲಿ ಒಳಗಿರುವಂಥ ಆ ವೃಂದಾವನದೊಳಗಿರುವಂಥ ರಾಯರು, ಅದರೊಳಗಿರುವಂಥ ಮುಖ್ಯ ಪ್ರಾಣ, ಅದರೊಳಗಿರುವಂಥ ಲಕ್ಷ್ಮೀದೇವಿ, ಈ 3 ಗೋಲಕಗಳನ್ನು ಚಿಂತನೆ ಮಾಡಿ ಅದರೊಳಗೆ ಪರಮಾತ್ಮನ ಚಿಂತನೆ ಮಾಡಬೇಕು ಅನ್ನೋದು ಜನಸಾಮಾನ್ಯರಿಗೆ ಬರ್ತದೆ ಅಂತ ಹೇಳೋದು ಬಹಳ ಕಷ್ಟ. ಈ 2, 3 ಬರೋದಿಲ್ಲ ಅಂದರೆ 3, 5 ಬರೋದು ಯಾವಾಗ? ಇಷ್ಟು ಕಷ್ಟದ್ದಿದೆಲ್ಲ. ಹೌದು, ಅಲ್ಲ ವಸ್ತುತಃ ಇಷ್ಟು ಸುಮ್ಮನೆ ಯಾಂತ್ರಿಕವಾಗಿ ಕಾಲಿಗೆ ಬೀಳ್ತೀವಿ ಅಷ್ಟೇ. ಯಾರ್ಯಾರಿಗೂ ಕಾಲಿಗೆ ಬೀಳ್ತೀವಿ, ಯಾರ್ಯಾರಿಗೂ ನಮಸ್ಕಾರ ಮಾಡ್ತೀವಿ, ವೃಂದಾವನಕ್ಕೆ ನಮಸ್ಕಾರ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಡುವಿನ ಹರಟೆ ಬೇರೆ. ಪ್ರದಕ್ಷಿಣೆ ಹಾಕುವಾಗ ಗರ್ಭಿಣಿ ಸ್ತ್ರೀಯಾದವಳು ತುಂಬಿದ ಕೊಡವನ್ನು ಹೊತ್ಕೊಂಡು ಹೊರಟ್ರೆ ಎಷ್ಟು ನಿಧಾನವಾಗಿ ಏಕಾಗ್ರತೆಯಿಂದ ಹೊರಟಿರ್ತಾಳಲ್ಲ, ಅಷ್ಟು ನಿಧಾನವಾಗಿ ಭಗವಂತನಿಗೆ ಪ್ರದಕ್ಷಿಣೆ ಹಾಕಬೇಕು. ಅವಸರವಾಗಿ ಕಾಟಾಚಾರಕ್ಕೆ ಹಾಕಬಾರ್ದು ಅಂತೆಲ್ಲ ಶಾಸ್ತ್ರದಲ್ಲಿ ಹೇಳ್ತಾರೆ. ಏನಿಲ್ಲದೆ ಕೊನೆ ಪಕ್ಷ ಮಾತುಗಳನ್ನು ಆಡೋದಾದ್ರೂ ಬಿಡಬೇಕು, ಲೌಕಿಕ ಹರಟೆಯನ್ನಾದರೂ ಆ ಸಂದರ್ಭದಲ್ಲಿ ಬಿಡಬೇಕು. ಇಷ್ಟನ್ನೆಲ್ಲ ಮಾಡಿದರೆ ಪರಮಾತ್ಮ ಆ ಪ್ರತಿಮಾಗಳಲ್ಲಿ, ಆ ಪೂಜಕನಲ್ಲಿ ಮತ್ತು ಆ ನಮಸ್ಕಾರ ಮಾಡುವವರಲ್ಲಿ ಸನ್ನಿಹಿತನಾಗಿರ್ತಾನೆ ಅಂತ ತಿಳ್ಕೊಳ್ಬೇಕು. ಶೈವ ಶೂದ್ರ ಕರಾರ್ಚಿತ ಮಹಾದೇವ ವಾಯು ಹರಿ ಪ್ರತಿಮೆ ವೃಂದಾವನದಿ ಹರಿ ಪ್ರತಿಮೆ ವೃಂದಾವನದಿ ಮಾಸದ್ವಯದೊಳಿಯ ತುಳಸಿ ಅಪ್ರಸವ ಗೋ ವಿವಾಹವರ್ಜಿತ ಅಶ್ವತ್ಥ ವಿಟಪಿಗಳ ಭಕ್ತಿಪೂರ್ವಕ ಸೇವಿಸುವ ನರ ಶಾಶ್ವತ ದುಃಖವ ನೈದುವ. ಈ ಮತ್ತೆ ಎಲ್ಲಿ ನಮಸ್ಕಾರ ಮಾಡಬಾರ್ದು ಅದನ್ನು ಹೇಳ್ತಾರೆ. ಶೈವರಾದವರು ದಂತಸಾರೋಕ್ತ ಪದ್ಧತಿ ಅಂತ ತಿಳ್ಕೊಳ್ಳಿದ್ರೆ ಶೈವರಾದವರು ಇತ್ಯಾದಿಗಳು ಸ್ಥಾಪನೆ ಮಾಡಿದ ಪದ್ಧತಿಯನ್ನು ಅವ್ರು ಮಾಡಿದಂಥ ಶಿವಲಿಂಗ ಇತ್ಯಾದಿ, ಮತ್ಯಾವುದೋ ವಾಯು ಪ್ರತಿಮಾ ಇತ್ಯಾವುದು, ಅಥವಾ ಭಗವಂತನ ಪ್ರತಿಮೆಯೇ ಆಗಲಿ. ಹಿಂದೆ ಬರೀ ಶಿವಲಿಂಗ ಅಂತಷ್ಟೇ ಬಂದಿತ್ತು. ನಾನು ಆವಾಗಲೇ ಭಗವಂತನ ಪ್ರತಿಮೆಗಳನ್ನು ಕೂಡಿಸಿ ಹೇಳಿದ್ದೆ. ವಸ್ತುತಃ ಯಾವುದೇ ಪ್ರತಿಮೆಯಾಗಿ ದಂತಸಾರೋಕ್ತವಾಗಿ ಆಗಿರಬೇಕು, ಅದು ವೈಷ್ಣವ ಪದ್ಧತಿ ಪ್ರಕಾರ ಆಗಿರಬೇಕು ಅಂತ ದಾಸರ ಅಭಿಪ್ರಾಯ. ಶೈವ ಶೂದ್ರ ಕರಾರ್ಚಿತ ಆ ಪ್ರತಿಮೆಗಳಲ್ಲಿ ಅಂಥ ಕರಾರ್ಚಿತವಾದ ಮಹಾದೇವ ಶಿವನ ವಿಗ್ರಹ, ವಾಯು ವಿಗ್ರಹ, ಹರಿ ಪ್ರತಿಮಾ ಇದಾದರೂ ಕೂಡ ನಮಸ್ಕಾರ ಮಾಡಬಾರ್ದು. ಈಗ ಇದು ಅಷ್ಟು ಪ್ರಾಯೋಗಿಕವಾಗಿ ಆಚರಣೆ ಮಾಡೋದು ಕಷ್ಟ. ಯಾಕೆಂತಂದ್ರೆ ಕೆಲವೊಂದು ಬರೀ ಈ ಅರಭಾವಿ, ಜಾಗನೂರು ಇಂಥ ದೇವಾಲಯಗಳಿಗೆಲ್ಲ ನಾವು ಹೋಗ್ತೇವೆ. ಸರಿ, ಇಲ್ಲಿ ನೋಡ್ರಿ, ಕರಾರ್ಚಿತ ಅಂತ ಹೇಳ್ತಾರೆ. ಪ್ರತಿಷ್ಠಾಪನೆ ಮಾಡಿದ್ದು ಮತ್ತೆ ಯಾರು ಇರಲಿ, ಯೋಗ್ಯರಾದ್ರು ಪ್ರತಿಷ್ಠಾಪನೆ ಮಾಡಿದ್ರು ಅಂಥವ್ರು ಪೂಜೆ ಮಾಡ್ತಾ ಹೋದ್ರೆ ಕೆಲವೊಂದ್ಸಲ ಸನ್ನಿಧಾನಕ್ಕೆ ಧಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಆದರೆ ಎಲ್ಲ ಕಡೆ ಬರ್ತದಂತೂ ಹೇಳುವಂತಿಲ್ಲ, ಎಲ್ಲ ಕಡೆ ಬರೋದಿಲ್ಲ ಅಂತೂ ಹೇಳುವಂತಿಲ್ಲ. ಈಗ ತಿರುಪತಿ ಮೊದಲಾದ ತಿರುಪತಿ, ಪಂಢರಾಪುರ ಇತ್ಯಾದಿ ದೇವಾಲಯಗಳು, ಮತ್ತು ಇನ್ನೂ ಎಷ್ಟು ನಮ್ಮ ಸುತ್ತಮುತ್ತ ಇರುವಂಥ ಜಾಗನೂರು, ಅರ್ಭಾಮ್ ಇತ್ಯಾದಿ ದೇವಾಲಯಗಳು ದೊಡ್ಡವರೇ ಪ್ರತಿಷ್ಠಾಪನೆ ಮಾಡಿದ್ದಿರಬಹುದು, ಸ್ವಯಂ ವ್ಯಕ್ತ ಇದ್ದಿರಬಹುದು. ಆದರೆ ಅರ್ಚನೆ ಮಾಡುವವರು ಮತ್ತು ಅದನ್ನು ತಿಳಿದು ಮಾಡ್ತಾರೆ ಅಂತಿಲ್ಲ, ಬ್ರಾಹ್ಮಣರೇ ಮಾಡ್ತಾರೆ ಅಂತಿಲ್ಲ. ಆದರೂ ಕೆಲವು ಬಾರಿ ಅಲ್ಲೆಲ್ಲ ಹೋಗಿ ನಮಸ್ಕಾರ ಮಾಡುವಂಥ ಪ್ರಸಂಗ ಬರ್ತಿರ್ತದೆ. ಒಂದು ವೇಳೆ ಕುಲಕ್ರಮಾಗತವಾಗಿ ಏನಾದರೂ ಬಂದಿದ್ದರೆ ನಮ್ಮ ಹಿರಿಯರು ಅದು ಸಮೀಪದ ಅರ್ಭಾವಿಯೋ ಜಾಗನೂರು ಇಂಥ ದೇವರಿಗೆ ನಡ್ಕೊಳ್ಳುವಂಥ ಪ್ರಸಂಗ ಇದ್ದರೆ, ಕೊಲ್ಲಾಪುರನೂ ಅಷ್ಟೇ, ಪಂಢರಾಪುರವೂ ಅಷ್ಟೇ ಅಂತ ನಡ್ಕೊಳ್ಳೋ ಪ್ರಸಂಗ ಬಂದರೆ ಅಂಥದ್ರಲ್ಲಿ
ಈ ಸಂಗತಿಗಳನ್ನ ಬಹಳ ಕಠಿಣವಾಗಿ ಆಚರಣೆಗೆ ತರಬೇಕಾಗಿಲ್ಲ. ಈ ಮಾತನ್ನ ನಾನು ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ಮಾಧ್ವ ಸಮಾಜದ ನಾವು ಜನ ಏನಿದ್ದೀವಲ್ಲ, ನಾವು ಸ್ವಲ್ಪ ಜಗಳ ಗಂಟರು, ಉಗ್ರವಾದಿಗಳು ಅಂತ ಜನ ನಮ್ಮನ್ನು ಕೆಲವೊಂದು ಬಾರಿ ಚುಚ್ಚುತ್ತಿರ್ತಾರೆ. ವಸ್ತುತಃ ದಾಸರು ಹೇಳಿದ್ ಸರಿ, ಎಲ್ಲಿ ನಮಸ್ಕಾರ ಮಾಡಬೇಕಾದ್ರೂ ವಿಚಾರ ಮಾಡಿ ನಮಸ್ಕಾರ ಮಾಡಬೇಕು. ಆದರೆ ಒಂದು ಗುಂಪಿನ ಜೊತೆ ನಾವು ಹೋದಾಗ, ಒಂದು ಸಮಾಜದೊಳಗೆ ನಾವು ಇದ್ದಾಗ ಇಂಥದನ್ನು ಬಹಳ ಕಠಿಣವಾಗಿ ಆಚರಣೆಗೆ ತರಬೇಕಾಗಿಲ್ಲ. ಯಾಕೆ ಅಂತಂದ್ರೆ, ಮೂಲಭೂತವಾದ ತಿರುಳನ್ನೇ ಮರ್ತು ಬಿಟ್ಟಿದ್ದೇವೆ, ಶ್ರವಣ ಮನನ ನಿಧಿಧ್ಯಾಸನ. ಇನ್ನು ಎಲ್ಲೋ ನಮಸ್ಕಾರ ಮಾಡೋ ಪ್ರಸಂಗ ಬಂದಾಗ ಅಲ್ಲಿ ಕೋಲಾಹಲ ಮಾಡಿದರೆ, ಅಲ್ಲಿ ನಮ್ಮ ಉಗ್ರವಾದ ತೋರಿಸಿದ್ರೆ ಏನೂ ಮಾಡಿದಂತೆ ಅಲ್ಲ. ಅದರಿಂದ ಈ ದಾಸರ ಅಭಿಪ್ರಾಯ ಏನು, ಇಷ್ಟನ್ನೆಲ್ಲ ಆಚರಣೆಗೆ ತರಬೇಕು ಅಂದರೆ, ಈಗ 30ನೇ ಸಂಧಿ ನಡೆದಿದೆ. 28, 29ಗಳ ಸಂಧಿಗಳಲ್ಲಿ ಅವರು ಸರ್ವಮೂಲಗಳ ಭಾಗವತ ಮಹಾಭಾರತಗಳು ಪೂರ್ಣವನ್ನು ತುಂಬಿದರು. ಅದಕ್ಕೆ ಯಾವುದಕ್ಕೂ ಗಮನ ಕೊಡದೆ, ಸರ್ವಮೂಲ ಹೇಳಿದಂಥ ಅಮೂಲ್ಯವಾದ ತತ್ವಗಳಿಗೆ ಗಮನ ಕೊಡದೇನೆ, ಎಲ್ಲಿ ನಮಸ್ಕಾರ ಮಾಡಬೇಕು, ಎಲ್ಲಿ ಊಟಕ್ಕೆ ಕೊಡಬೇಕು, ಯಾರ ಜೊತೆ ಮಾತಾಡಬೇಕು, ಯಾರ ಜೊತೆ ಮಾತಾಡಬಾರ್ದು ಅನ್ನೋದನ್ನು ಮಾತ್ರ ತೀವ್ರ ಉಗ್ರಗಾಮಿ ಧೋರಣೆಯಿಂದ ನಾವು ಆಲೋಚನೆ ಮಾಡ್ತಾ ಹೋದರೆ ಅದಕ್ಕೆ ಬೆಲೆ ಇರೋದಿಲ್ಲ. ಈ ಸಮಾಜದಲ್ಲಿ ಇವತ್ತು ನೋಡಿದಿರೋದು ಹಾಗೆ. ಅದಕ್ಕಾಗಿ ಈ ಮಾತನ್ನ ನಾವು ನಮ್ಮ ಸಮಾಜಕ್ಕೆ ಹೇಳಬೇಕಾಗಿ, ವಸ್ತುತಃ ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕು. ಯಾಕೆಂದ್ರೆ ನಮಗೆ ಬೇರೆ ಯಾರಾದರೂ ಹೇಳಿದ್ರೆ ನಮ್ಗೆ ಪಚ್ಚ ಆಗೋದಿಲ್ಲ, ಅದು ಸಿಟ್ಟು ಬಂದ್ಬಿಡ್ತದೆ ನಮ್ಗೆ. ಇವರೇನು ಹೇಳ್ತಾರೆ, ಇವ್ರಿಗೇನು ಜ್ಞಾನ ಇದೆ ಅಂತಂತೀವಿ. ಅದಕ್ಕಾಗಿ ನಮ್ಮವರೇ ಬಯಸ್ಕೋಬೇಕು, ನಮ್ಮವರೇ ಬಯಬೇಕು. ಹಾಗಾಗಿ ಆ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಟೀಕೆ ಮಾಡಲಿಕ್ಕೆ ನನಗೆ ಅಧಿಕಾರ ಇದೆ ಅಂತ ತಿಳ್ಕೊಂಡಿದ್ದೇನೆ. ಬೃಂದಾವನದಿ ಮಾಸದ್ವಯದೊಳಿಹ ತುಳಸಿ. ಇನ್ನು ವೃಂದಾವನದ ತುಳಸಿ ನೆಟ್ಟಿದ್ದೀರಿ, 2 ತಿಂಗಳು ಆಗಿಲ್ಲ. 2 ತಿಂಗಳು ಆದಮೇಲೆ ಅದ್ರಲ್ಲಿ ಸನ್ನಿಧಾನ ಬರ್ತದಂತೆ. ಅಂಥ ತುಳಸಿಗೆ ನಮಸ್ಕಾರ ಮಾಡಬಾರ್ದು. ಮತ್ತು ನಮಸ್ಕಾರ ಮಾಡೋ ಪ್ರಸಂಗ ಬಂದರೆ ಹಿಂದೆ ಹೇಳಿದಂತೆ ಸಾಲಗ್ರಾಮ ಇಟ್ಟು ಮಾಡಬೇಕು. ಕರು ಹಾಕದ ಗೋವು, ಅದರಲ್ಲೂ ಇನ್ನೂ ಸನ್ನಿಧಾನ ಬಂದಿರೋದಿಲ್ಲ. ವಿವಾಹ ಆಗದೇ ಇರುವಂಥ ಅಶ್ವತ್ಥ ವೃಕ್ಷ, ವಿವಾಹ ವರ್ಜಿತ ಅಂದರೆ ವಿವಾಹ ಆಗದೇ ಇರುವಂಥದ್ದು ಅರ್ಥ. ಅಶ್ವತ್ಥ ವಿಟಪಿ ಅಂದರೆ ವೃಕ್ಷ. ಅಶ್ವತ್ಥ ವಿಟಪಿಗಳ ಭಕ್ತಿಪೂರ್ವಕ ಸೇವಿಸುವ ನರ. ಇವುಗಳನ್ನು ಯಾರು ಭಕ್ತಿಯಿಂದ ಸೇವನೆ ಮಾಡ್ತಿರ್ತಾನಲ್ಲ, ಆ ನರ ಶಾಶ್ವತ ದುಃಖವನ್ನೈದುವ ಅಂತ ಕೊನೆಯಿಲ್ಲದ ದುಃಖಕ್ಕೆ ಗುರಿಯಾಗಿಬಿಡ್ತಾನೆ, ಅಂದರೆ ತಮೋಯೋಗ್ಯನಾಗಿಬಿಡ್ತಾನೆ ಅಂತ ಅದರ ಅಭಿಪ್ರಾಯವನ್ನು ತಿಳ್ಕೊಳ್ಬೇಕು. ಇಲ್ಲೂ ಕೂಡ ಅಷ್ಟೇ, ಇವು ಕೆಲವು ಉತ್ಪ್ರೇಕ್ಷೆ. ತಮೋಯೋಗ್ಯನಾಗಬೇಕಾದ್ರೆ, ಶಾಶ್ವತ ದುಃಖಕ್ಕೆ ಹೋಗಬೇಕಾದ್ರೆ ಪರಮಾತ್ಮನ ಮತ್ತು ಭಗವಂತನ ಒಂದು ಅಪರಿಮಿತವಾದ ದ್ವೇಷ ಮಾಡಬೇಕು. ಅದರಿಂದ ತಮೋಲೋಕ ಪ್ರಾಪ್ತಿ ಆಗ್ತದೆ ಹೊರತು ಇಂಥ ಕೆಲವು ತಪ್ಪು ಆಚರಣೆಗಳಿಂದ ತಮೋಲೋಕ ಪ್ರಾಪ್ತಿ ಆಗ್ತದೆ ಅಂತ ಹೇಳೋದು ಕಷ್ಟ. ಅಂದರೆ ಅಭಿಪ್ರಾಯ ಏನು ದಾಸರದು, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ಬೇಕು ಅಂತ. ನಮ್ಮ ಭಾವ ಶುದ್ಧ ಇದೆ ಅಂತ ಹೇಳಿ ನಾವು ಕ್ರಿಯೆಯಿಂದ ಏನು ಬೇಕಾದರೂ ಮಾಡುವಂತಿಲ್ಲ. ಭಾವವೂ ಶುದ್ಧ ಇರಬೇಕು, ಕ್ರಿಯೆಯೂ ಶುದ್ಧ ಇರಬೇಕು. ಅದು ದಾಸರ ಅಭಿಪ್ರಾಯ. ಕೆಲವು ಕಡೆ ವಿಟಪ ಅಂತಿದೆ. ವಿಟಪ ಅನ್ನೋ ಪಾಠ ಅಷ್ಟೇನು ಸರಿಯಲ್ಲ. ವಿಟಪಿ ಅನ್ನೋ ಪಾಠವೇ ಹೆಚ್ಚು ಯೋಗ್ಯ. ಅಶ್ವತ್ಥ ವಿಟಪಿಗಳ ಭಕ್ತಿಪೂರ್ವಕ ಸೇವಿಸುವ ನರ ದೈತ್ಯ ಶಾಶ್ವತ ದುಃಖವನ್ನೈದುವ ಅಂತ ಒಟ್ಟಾರೆ ಅಭಿಪ್ರಾಯ ಏನಂತಂದರೆ, ಮನುಷ್ಯನಿಗೆ ಒಂದು ವೇಳೆ ಭಾವ ಶುದ್ಧವಾಗಿದ್ದರೆ ಮತ್ತು ಸ್ವರೂಪಯೋಗ್ಯತ ಆತನಿಗೆ ಅನುಕೂಲಕರವಾಗಿದ್ದರೆ ಇಂಥ ಕೆಲವು ವಿಪರೀತವಾದ ಆಚರಣೆಗಳು ನಾಳೆ ಸರಿಯಾಗ್ತವೆ. ಸ್ವರೂಪಯೋಗ್ಯತೆ ಸರಿ ಇಲ್ಲದೆ ಹೋದರೆ, ಭಾವಶುದ್ಧಿ ಇಲ್ಲದೆ ಹೋದರೆ, ಸ್ವರೂಪಯೋಗ್ಯತೆ ಸರಿ ಇಲ್ಲದೆ ಇದ್ದಾಗ ಭಾವಶುದ್ಧಿ ಬರೋದಿಲ್ಲ. ಆವಾಗ ಇವ್ಯಾವ ಕೆಟ್ಟ ಆಚರಣೆಗಳು, ದುಷ್ಟ ಆಚರಣೆಗಳು ಅವಾಗ ಶುದ್ಧ ಆಗೋದಿಲ್ಲ ನಾಳೆ. ಆ ಮೂಲಕ ಆತ ದುರ್ಗತಿಗೆ ಹೋಗ್ತಾನೆ ಅಂತ ಅರ್ಥ. ಒಂದು ವೇಳೆ ಸ್ವರೂಪಯೋಗ್ಯತೆ ಸರಿ ಇದ್ದರೆ ಅಂಥವನು ಅಂಥ ಎಲ್ಲ ವಿಪರೀತವಾದ ಆಚರಣೆಗಳನ್ನು ಕ್ರಮವಾಗಿ ಕಳ್ಕೊತಾನೆ ಭಗವಂತನ ಅನುಗ್ರಹದಿಂದ ಮತ್ತು ಭಾಗವತರ ಸಂಪರ್ಕದಿಂದ. ಆ ಥರ ಅದನ್ನು ತಿಳ್ಕೊಳ್ಬೇಕು. ಇಷ್ಟನ್ನು ಮಾಡಿದ ಮಾತ್ರದಿಂದ ತಮೋಯೋಗ್ಯನಾಗಿಬಿಡ್ತಾನೆ ಅಂತ ಅದರ ಅಭಿಪ್ರಾಯ ಅಲ್ಲ. ಕಮಲ ಸಂಭವ ಮೋಕ್ಷ ಮನುಜೋತ್ತಮರ ಪರ್ಯಂತರದಿ ಮುಕ್ತರು ಸಮಶತಾಯುಷ್ಯ ಉಳ್ಳವರು ಕಲಿ ಬ್ರಹ್ಮನೋಪಾದಿ ಕ್ರಮದಿ ನೀಚರು ದೈತ್ಯರು ನರಾಧಮರ ವಿಡಿದು ಕುಲಕ್ಷ್ಮಿ ಕಲಿ ಅನುಪಮ ರೆಣಿಸುವರು ಅಸುರರುಳು ದ್ವೇಷಾದಿ ಗುಣದಿಂದ. ಕಮಲ ಸಂಭವ ಅಂದರೆ ಚತುರ್ಮುಖ ಬ್ರಹ್ಮ, ಅವನೇ ಮೊದಲಾದಂಥ ದೇವತೆಗಳಿಂದ ಪ್ರಾರಂಭ ಮಾಡಿಕೊಂಡು ಮನುಜೋತ್ತಮರ ಪರ್ಯಂತ ಮನುಷ್ಯರ ತನಕ ಮುಕ್ತರು. ಇವರೆಲ್ಲ ಏನಿದ್ದಾರೆ ಮುಕ್ತರು ಅಂದ್ರೆ ಮುಕ್ತಿಗೆ ಹೋಗ್ಲಿಕ್ಕೆ ಯೋಗ್ಯತಾ ಇದ್ದವರು ಅಂತ ಅರ್ಥ. ಸಮಶತಾಯುಷ್ಯ ಉಳ್ಳವನು ಕಲಿ ಬ್ರಹ್ಮನೋಪಾದಿ. ಬ್ರಹ್ಮನಿಗೆ
31,104,000 ಕೋಟಿ ವರ್ಷಗಳ ಆಯುಷ್ಯ ಹೇಗಿದೆಯಲ್ಲ, ಅದರಂತೆ ಇವನು ಕೂಡ 100 ವರ್ಷ ಆಯುಷ್ಯ ಇದ್ದವನು. ಈ ಕಲಿಯು ಕೂಡ ಅಷ್ಟು ವರ್ಷ ಸಾಧನೆ ಮಾಡ್ತಾನೆ. ಇದನ್ನು ತಿಳ್ಕೊಳ್ಬೇಕು. ಇವನು ತಮೋಯೋಗ್ಯರಿಗೆ ಅಷ್ಟು ದೊಡ್ಡ ದೀರ್ಘವಾದ ಸಾಧನೆ ಇರ್ತದೆ. ವಿಪರೀತವಾದ ಆಚರಣೆಗಳು ಒಮ್ಮೆ ಮಾಡಿದ ಮಾತ್ರಕ್ಕೆ ಯಾರೂ ತಮೋಯೋಗ್ಯರಾಗೋದಿಲ್ಲ. ಆ ತಮಸ್ಸಿಗೆ ಹೋಲಿಕ್ಕೂ ಕೂಡ ಅಷ್ಟು ಸಾಧನೆ ಬೇಕು. ಕ್ರಮದಿ ನೀಚರು ದೈತ್ಯರು, ಉಳಿದ ದೈತ್ಯರೆಲ್ಲ ಕಲಿಗಿಂತ ಸಣ್ಣವರೇ. ಕ್ರಮದಿ ನೀಚರು ದೈತ್ಯರು ನರಾಧಮರ ಹಿಡಿದು ಅಂದ್ರೆ ಅಲ್ಲಿಂದ ಪ್ರಾರಂಭ ಮಾಡಿ ಅಂತ ಅರ್ಥ ಅಲ್ಲ, ಅಲ್ಲಿ ತನಕ ಅಂತ ಅರ್ಥ. ಕಲಿಯಿಂದ ಪ್ರಾರಂಭ ಮಾಡಿಕೊಂಡು ನರಾಧಮರ ತನಕ. ಕುಲಕ್ಷ್ಮಿ ಕಲಿ, ಈ ಅಲಕ್ಷ್ಮಿ ಏನಿದ್ದಾಳಲ್ಲ ಕಲಿಯ ಪತ್ನಿ, ಅವಳು ಮತ್ತೆ ಕಲಿ, ಇವರಿಬ್ಬರು ಕೂಡ ಅನುಪಮರು. ದುಷ್ಟತನದಲ್ಲಿ ಇವರನ್ನು ಹೋಲುವವರೇ ಇಲ್ಲ ಈ ಜಗತ್ತಿನಲ್ಲಿ. ಅನುಪಮರು ಎನಿಸುವರು ಅಸುರರುಳು ದ್ವೇಷಾದಿ ಗುಣದಿಂದ. ಅವ್ರ ಗುಣಗಳು ಯಾವುದು? ದ್ವೇಷಾದಿ ಗುಣದಿಂದ ಅನುಪಮರು. ಭಗವಂತನನ್ನ ಭಾಗವತನನ್ನು ದ್ವೇಷ ಮಾಡುವುದು ಅವರ ಮುಖ್ಯ ಕಾರ್ಯ. ವನಜ ಸಂಭವ ನಬ್ದಶತ, ಒಬ್ಬನೇ ಮಹಾಕಲಿ ಶಬ್ದ ವಾಚ್ಯನು, ದಿನ ದಿನಗಳಲ್ಲಿ ಬೀಳುವ ರಂಧಂತಮದಿ ಕರಿಮಾರ್ಗದನುಜರಲ್ಲ ಪ್ರತೀಕ್ಷಿಸುತ್ತ ಬ್ರಹ್ಮನ ಶತಾಬ್ದಾಂತದಲ್ಲಿ ಲಿಂಗವು ಅನಿಲನ ಗದಾಪ್ರಹಾರದಿಂದಲೇ ಭಂಗವ ನೈದುವುದು. ವನಜ ಸಂಭವ ಅಂತ ಬ್ರಹ್ಮ, ಅವನ ಅಬ್ದಶತ, ಅಬ್ದ ಅಂದ್ರೆ ವರ್ಷ, 100 ವರ್ಷದ ತನಕ ಒಬ್ಬನೇ ಕಲಿ. ಒಬ್ಬ ಬ್ರಹ್ಮ ಹುಟ್ಟಿದ ಮೇಲೆ 31,104,000 ಕೋಟಿ ವರ್ಷ ಅವನು ಒಬ್ಬನೇ ಇರ್ತಾನಲ್ಲ, ಅದೇ ಥರ ಒಬ್ಬನೇ ಕಲಿನೇ ಇರ್ತಾನೆ. ಆ ಕಡೆ ಚತುರ್ಮುಖ ಬ್ರಹ್ಮನಿಗೆ ಸದ್ಗತಿ, ಈ ಕಡೆ ಇವನಿಗೆ ದುರ್ಗತಿ. ದಿನ ದಿನ ಮಹಾಕಲಿ ಶಬ್ದ ವಾಚ್ಯನು, ಮಹಾಕಲಿ ಅಂತ ಅವನ ಹೆಸರು. ದಿನ ದಿನಗಳಲ್ಲಿ ಬೀಳುವರು ಅಂಧಂತಮದಿ, ಇವರೆಲ್ಲ ಉಳಿದ ದೈತ್ಯರೆಲ್ಲ ಪ್ರತಿನಿತ್ಯ ಅಂಧಂತಮಸ್ಸಿಗೆ ಹೋಗಿ ಬೀಳ್ತಾರೆ. ಕಲಿಯನ್ನು ನಿರೀಕ್ಷೆ ಮಾಡ್ತಾ ಕೂತಿರ್ತಾರೆ. ಪ್ರತೀಕ್ಷಿಸುತ್ತ ಕಲಿಯನ್ನು ನಿರೀಕ್ಷೆ ಮಾಡ್ತಾ ಕೂತಿರ್ತಾರೆ. ಬ್ರಹ್ಮದೇವರ 100 ವರ್ಷ ಆಯುಷ್ಯ ಮುಗಿದ ಮೇಲೆ ಅವರಿಗೆ ದುರ್ಗತಿ. ಇದಕ್ಕೆ ಅರ್ಥ ಏನಂತಂದ್ರೆ, ಈಗ ಸದ್ಗತಿ ಆಗಬೇಕಾದ್ರೂ ದುರ್ಗತಿ ಆಗಬೇಕಾದ್ರೂ ವಿಧಾನ ಒಂದೇ. ಈಗಲೇ ಯಾರೂ ತಮಸ್ಸಿಗೆ ಹೋಗೋದಿಲ್ಲ, ಈಗಲೇ ಯಾರೂ ಮೋಕ್ಷಕ್ಕೆ ಹೋಗೋದಿಲ್ಲ. ಈಗ ಒಂದು ವೇಳೆ ನಮ್ಮದು ಕೊನೆಯ ಶರೀರ ಇದ್ರೂ, ಈ ಪರೀಕ್ಷಿತ್ ಮಹಾರಾಜ ಇತ್ಯಾದಿಗಳೆಲ್ಲ ಕೊನೆಯ ಶರೀರ ಇತ್ತು ಅಂಥವರೆಲ್ಲ, ಕೊನೆಯ ಶರೀರ ಇದ್ದವರು ಕೂಡ ಸಾಧನೆಯನ್ನು ಮುಗಿಸ್ಕೊಂಡು ಆ ಕೆಲವು ಲೋಕಗಳಿಗೆ ಹೋಗಿ, ಸಾಂತಾನಿಕ ಲೋಕ, ಬ್ರಹ್ಮಲೋಕ, ವೈಕುಂಠದ ಅಮುಕ್ತ ಲೋಕ, ಅವರವರ ಯೋಗ್ಯತಾನುಸಾರವಾಗಿ ಅಲ್ಲಿ ಹೋಗಿ ಕಾಯ್ತಾ ಇರ್ತಾರೆ. ಮುಂದೆ ಚತುರ್ಮುಖ ಬ್ರಹ್ಮನ 100 ವರ್ಷ ಆಗ್ಲಿಕ್ಕೆ ಬಂದಾಗ, 87 ವರ್ಷ ಆದಾಗ, ಇನ್ನು 12 ವರ್ಷ ಇದೆಯಲ್ಲ ಕೊನೆಯದ್ದು, ಅದು ಪ್ರಳಯದ ಪ್ರಾರಂಭ ಆಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಅವರೆಲ್ಲ ಚತುರ್ಮುಖ ಬ್ರಹ್ಮನ ಜೊತೆಗೆ ಮುಕ್ತಿಗೆ ಹೋಗ್ತಾರೆ. ಈ ದುಷ್ಟರು ಕೂಡ, ಕಲಿಗೆ ಯಾರಿರ್ತಾರಲ್ಲ ತಮೋಯೋಗಿರು ಕೂಡ, ಇವರು ಅಂತ ತಮ್ಮ ಸಾಧನೆಯನ್ನು ಮುಗಿಸ್ಕೊಂಡು ಕಾಯ್ತಾ ಕೂತಿರ್ತಾರಲ್ಲಿ. ಅದನ್ನು ಪ್ರತೀಕ್ಷಿಸುತ್ತಾ ಅಂತ ದಾಸರು ಹೇಳಿದರು. ಚತುರ್ಮುಖ ಬ್ರಹ್ಮ ಮುಕ್ತಿಗೆ ಹೋಗುವಾಗ ಕಲಿಯ ಜೊತೆಗೆ ಇವರು ಕೂಡ ಅಂಧಂತಮಸ್ಸಿಗೆ ಹೋಗ್ತಾರೆ. ಮತ್ತು ಅವರಿಗೂ ಕೂಡ ತಮೋಯೋಗರಾದವರಿಗೂ ಸ್ಥೂಲ ದೇಹ, ಅದರೊಳಗೆ ಅನಿರುದ್ಧ ದೇಹ. ಆ ಅನಿರುದ್ಧ ದೇಹ ಅಂದರೆ ಅದೇ ನರಕದಲ್ಲಿ ಸ್ವರ್ಗದಲ್ಲಿ ಸುಖ ಅನುಭವಿಸಲಿಕ್ಕೆ ಅದೇ ದೇಹ. ಅದರೊಳಗೆ ಲಿಂಗ ದೇಹ, ಅದರೊಳಗೆ ಸ್ವರೂಪ ದೇಹ. ಆ ಲಿಂಗ ದೇಹಕ್ಕೆ ಅವರಿಗೆ ಭಂಗ ಹೇಗೆ ಅಂತಂದರೆ, ಅನಿಲನ ಗದಾ ಪ್ರಹಾರದಿಂದ ಲಿಂಗವು ಭಂಗವೈದುವುದು. ಅಲ್ಲಿ ವಾಯುದೇವ ಗದೆ ಅಂತ್ಕೊಂಡು ಅವರಿಗೆ ಒಂದು ಏಟು ಹಾಕಿದ ಮೇಲೆ ಆ ಲಿಂಗ ದೇಹ ಕಳಿಸ್ಕೊಂಡು ಅವರು ದುರ್ಗತಿಯನ್ನು ಪಡ್ಕೋತಾರೆ. ಸಜ್ಜೀವರಿಗೆ ವಿರಜಾ ನದಿಯಲ್ಲಿ, ವೈಕುಂಠದ ಸುತ್ತಲೂ ವಿರಜಾ ಅಂತ ನದಿ ಇದೆ. ಅದು ಭಗವಂತನ ಒಂದು ಬೆವರ ಹನಿಯೇ ನದಿಯಾಗಿ ಹರಿದದ್ದು. ಸ್ವೇದಾಪಳೆಂಬಳು ರಮಾಂಬ, ರಮಾದೇವಿ ಸ್ವರೂಪ ಅದು. ಅದರಲ್ಲಿ ಸ್ನಾನ ಮಾಡಿದಾಗ ಅವರಿಗೆ ಆ ಲಿಂಗದೇಹ ಭಂಗ. ಲಿಂಗದೇಹ ಅಂದರೆ ಪ್ರಕೃತಿಯ ಆವರಣ ಅದು. ಆ ಪ್ರಕೃತಿಯಲ್ಲಿ ಸ್ನಾನ ಮಾಡಿದಾಗ ಆ ಪ್ರಕೃತಿಯ ಲಕ್ಷ್ಮೀದೇವಿಯ ಅನುಗ್ರಹದಿಂದಲೇ ಇದು ಆ ಶರೀರ ಕಳಿಸ್ಕೊಳ್ಳೋದು. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಹರೇರಿಚ್ಛಾ ವಿನಾತಾಂಹಿನ ಕಿಂಚನ. ಮೂಲತಃ ಈ ಜೀವಕ್ಕೆ ಶರೀರ ಬಂತೆಲ್ಲಿಂದ ಅಂತಂದರೆ ಈಶ್ವರೇಚ್ಛಾನೇ ಕಾರಣ. ಈಶ್ವರೇಚ್ಛೆಯಿಂದ ಶರೀರ ಬಂತು. ದ್ವಿತೀಯ ಪ್ರಕೃತಿ ಪ್ರೋಕ್ತ, ಎರಡನೇ ಕಾರಣ ಈ ಶರೀರ ಬರಲಿಕ್ಕೆ ಏನು ಕಾರಣ ಅಂದರೆ ಆ ಪ್ರಕೃತಿಯೇ ಕಾರಣ. ಇದೆಲ್ಲ ಭಾಗವತ ತಾತ್ಪರ್ಯದಲ್ಲಿ 2ನೇ ಸ್ಕಂದದಲ್ಲಿ ಆಚಾರ್ಯರು ಉಲ್ಲೇಖ ಮಾಡಿದ್ರು. ತದ್ರೂಪಾಹಿ ಗುಣಾಶ್ರಯ, ಪ್ರಕೃತಿಯ ಗುಣಗಳಾದ ಸತ್ವ ರಜಸ್ ತಮಸ್ಸುಗಳು ಇವು ನಮ್ಮನ್ನು ಕಟ್ಟಿ ಹಾಕಿವೆ. ಆ ಪ್ರಕೃತಿಯ ಲಕ್ಷ್ಮೀದೇವಿಯ ಸ್ವರೂಪವಾದ ವಿರಜಾನದಲ್ಲಿ ಸ್ನಾನ ಮಾಡಿದರೆ ಈ ಲಿಂಗ ದೇಹ ಕಳಿಸ್ಕೋತದೆ. ಆಮೇಲೆ ದುಷ್ಟರಾದವರಿಗೆ
ಅನಿಲ ದೇವನ ಗದಾಪ್ರಹಾರದಿಂದ ಕಳಿಸ್ಕೊತದೆ. ಮಾರುತನ ಗದೆಯಿಂದ ಲಿಂಗ ಶರೀರ ಹೋದ ನಂತರ ತಮೋದ್ವಾರ ವೈದಿ ಸ್ವರೂಪ ದುಃಖಗಳನ್ನು ಅನುಭವಿಸುತ್ತಿಹರು. ವೈರ ಹರಿಭಕ್ತರಲ್ಲಿ ಹರಿಯಲ್ಲಿ ತಾರತಮ್ಯದಲ್ಲಿ ಇರುತ್ತಿರುವುದು, ಸಂಸಾರದಲ್ಲಿ ತಮಸ್ಸಿನಲ್ಲಿ ಅತ್ಯಧಿಕ ಕಲಿಯಲ್ಲಿ. ಮಾರುತನ ಗದೆಯಿಂದ ಅರ್ಥ ಸ್ಪಷ್ಟ ಇದೆ. ಲಿಂಗ ಶರೀರ ಹೋದ ನಂತರ, ಲಿಂಗ ಶರೀರ ಹೋದ ಬಳಿಕ ತಮೋದ್ವಾರ ವೈದಿ, ತಮಸ್ಸಿನ ಲೋಕವನ್ನ, ದ್ವಾರ ಅಂದ್ರೆ ಬಾಗಿಲು ಅಂತ ಅರ್ಥ ಅಲ್ಲ, ತಮೋ ಲೋಕ ಅಂತ ಅರ್ಥ. ಅಲ್ಲಿ ಹೋಗಿ ಸ್ವರೂಪ ಸುಖ ದುಃಖಗಳನ್ನು ಅನುಭವಿಸುತ್ತಿಹರು. ಅವ್ರಿಗೆ ದುಃಖ, ಈಗಿರೋ ದುಃಖ ಇದೆಯಲ್ಲ, ಈ ದುಃಖ ಇದು ಪ್ರಾಕೃತ ದುಃಖ. ನಮಗೆ ಹೇಗೆ ಇದು ನಮಗೆ ಹೇಗೆ ಪ್ರಾಕೃತ ಸುಖನೋ ಹಾಗೆ ಅವ್ರಿಗೂ ಪ್ರಾಕೃತ ದುಃಖನೇ ಇದೆ ಇಲ್ಲಿ ಬಂದದ್ದು ಇವೆಲ್ಲ. ಹಾಗಾಗಿ ಸಜ್ಜನರಾದವರಿಗೆ ಸುಖ ದುಃಖ ಎರಡೂ ಪ್ರಾಕೃತವಾಗಿ ಹೇಗೆ ಬರ್ತಿರ್ತದೋ, ದುರ್ಜನರಾದವರಿಗೂ ಪ್ರಾಕೃತ ದುಃಖ ಸುಖ ಬರ್ತಿರ್ತದೆ. ಇದೆಲ್ಲ ಕಳ್ಸ್ಕೊಂಡ್ಮೇಲೆ ಅಪ್ರಾಕೃತವಾದಂಥ ಕೊನೆ ಇಲ್ಲದ ದುಃಖ ಅನುಭವಿಸುತ್ತೀಹರು. ವೈರ ಹರಿಭಕ್ತರಲ್ಲಿ, ಭಗವದ್ಭಕ್ತರಲ್ಲಿ ವೈರ, ಹರಿಯಲ್ಲಿ ವೈರ. ಇದು ತಾರತಮ್ಯರಲ್ಲಿ, ತಾರತಮ್ಯಾನುಸಾರವಾಗಿ ಅವರಿಗೆ ಸಂಸಾರಾವಸ್ಥೆಯಲ್ಲಿ ಬರ್ತಿರ್ತದೆ. ವೈರ ಹರಿಭಕ್ತರಲ್ಲಿ ಹರಿಯಲ್ಲಿ ತಾರತಮ್ಯದಲ್ಲಿ ಇರುತ್ತಿಹುದು ಸಂಸಾರದಲ್ಲಿ. ಮತ್ತೆ ತಮಸ್ಸಿಗೆ ಹೋದ ಮೇಲೆ ಅಲ್ಲೂ ಕೂಡ ಅದೆಲ್ಲ ಮುಂದುವರಿತದೆ. ಕಲಿಯಲ್ಲಿ ಎಲ್ಲಕ್ಕಿಂತ ಹೆಚ್ಚು ಭಗವದ್ವೇಷ. ಈ ಮಾಧ್ವ ವೇದಾಂತದಲ್ಲಿ ಕೊನೆಯಿಲ್ಲದ ದುಃಖ ಅಂತ ನಾವು ತಮಸ್ಸು ಅಂತ ಏನು ಹೇಳ್ತೀವಲ್ಲ, ಈ ವರ್ಣನೆ ಉಳಿದ ರಾಮಾನುಜ ವೇದಾಂತ, ಶಾಂಕರ ವೇದಾಂತ, ವಲ್ಲಭರು, ಆಮೇಲೆ ಚೈತನ್ಯರು, ಆಚಾರ್ಯಕ್ಕಿಂತ ಮೊದಲು 21 ಭಾಷೆಗಳಿಂದ ಬಂದಿದ್ವಲ್ಲ, ಏಕವಿಂಶತಿ ಕುಭಾಷ್ಯ ಭೂಷಕಂ ಅಂತ ಹೇಳ್ತಾರೆ. 21 ಮತಗಳು ಆಚಾರ್ಯಕ್ಕಿಂತ ಮೊದಲು ಬಂದಿದ್ದು. ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ರೂಪವಾಗಿ ಬಂದದ್ದು. ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಬರಿದೇ ಬಂದದ್ದು ಇನ್ನೂ ಮತ್ತೆಷ್ಟೋ. ಬ್ರಹ್ಮಸೂತ್ರಕ್ಕೆ ವೇದ ಮಾರ್ಗದ ಸಂಬಂಧವೇ ಇಲ್ಲದೆ ಇದ್ದದ್ದು. ಜೈನ, ಬೌದ್ಧ ಇವೆಲ್ಲ ಇದೇ ದೇಶದ್ದು ಭಾರತೀಯ ಮತಗಳೇ. ಇನ್ನು ಈ ದೇಶಕ್ಕೆ ಸಂಬಂಧಪಡದೇ ಇದ್ದಂಥ ಅವೈದಿಕ ಮತಗಳು ಮತ್ತೋ ಎಷ್ಟೋ ಇದೆ. ಇನ್ನು ಕೆಲವು ಕಡೆ, ಇನ್ನೆಷ್ಟೋ ಕಡೆ ಕೊನೆಯಿಲ್ಲದ ದುಃಖ, ಆ ತಮಸ್ಸು, ಎಂಡ್ಲೆಸ್ ದುರ್ಗತಿ ಏನಿದೆಯಲ್ಲ, ಅದ್ರ ಬಗ್ಗೆ ಸ್ಪಷ್ಟವಾದ ವರ್ಣನೆಯನ್ನು ನಾವು ಎಲ್ಲ ಕಡೆ ಕಾಣ್ತೀವಿ ಎಷ್ಟೆಷ್ಟೋ ಮತಗಳಲ್ಲಿ. ಆದರೆ ಅವರಿಗೆ ಅದ್ರ ಬಗ್ಗೆ ಕಲ್ಪನಾ ಇಲ್ಲ. ನೀವು ಮಾಧ್ವರಾದವರು ಇದೇನು ಒಂದು ಸಿದ್ಧಾಂತ ವರ್ಣನೆ ಮಾಡ್ತೀರಿ, ಇದು ನಿಮ್ಮ ದುಷ್ಟ ಸ್ವಭಾವವನ್ನು ತೋರಿಸ್ತದೆ ಅಂತ ನಮ್ಮ ಮೇಲೆ ಟೀಕೆ ಮಾಡ್ತಾರೆ. ವಸ್ತುತಃ ಪ್ರತಿಯೊಬ್ಬ ಜೀವನೂ ಕೂಡ ಮುಕ್ತಿ ಯೋಗ್ಯ. ಅದ್ವೈತಕ್ಕನುಸಾರವಾಗಿ ಎಲ್ಲರೂ ಪರಮಾತ್ಮನಿಂದ ಅಭಿನ್ನರೇ ಅಲ್ಲ. ಹಾಗಾಗಿ ಕೆಲವರು ಸಮಯೋಗ್ಯರು, ಕೆಲವರು ಸಜ್ಜೀವರು ಅನ್ನೋ ಪ್ರಶ್ನೆನೇ ಇಲ್ಲ. ರಾಮಾನುಜ ಮತದಲ್ಲಿ ಉಳಿದ ಕಡೆಗಳೆಲ್ಲ ಇಷ್ಟು ಸ್ಪಷ್ಟವಾಗಿ ಇದನ್ನು ಹೇಳಿಲ್ಲ. ಇನ್ನೂ ಎಷ್ಟೋ ಸಿದ್ಧಾಂತಗಳಲ್ಲಿ. ಹೀಗಾಗಿ ಕೊನೆಯಿಲ್ಲದ ದುರ್ಗತಿಯನ್ನು ಬಹುತೇಕ ಜನರು ಒಪ್ಪೋದಿಲ್ಲ. ನಾವಿದನ್ನು ಒಪ್ಪಿದ್ದೇವೆ. ಆದರೆ ಇದು ಕುರಾನ್ನಲ್ಲಿ ಮತ್ತು ಬೈಬಲ್ನಲ್ಲಿ ಕೂಡ ಇದು ಪ್ರತಿಪಾದಿತ ಆಗಿದೆ. ಇದು ನಮ್ಗೆ ಗೊತ್ತಿರಬೇಕು. ಅವರು ಅದನ್ನು ಹೇಳ್ತಾರೆ, ಆದರೆ ಅದನ್ನು ಸರಿಯಾಗಿ ನಾವು ಹೈಲೈಟ್ ಮಾಡಿ ಅವರು ಕೂಡ ಹೇಳಿದ್ದಾರೆ ಅಂತ ನಾವು ತಿಳ್ಕೋಬೇಕು. ನಾವು ಮಾತ್ರ ಹೇಳಿದ್ದಲ್ಲ, ಪ್ರಪಂಚದ ಇನ್ನೆಷ್ಟೋ ಮತ ಸಿದ್ಧಾಂತಗಳಲ್ಲಿ ಇದಿದೆ. ಅಲ್ಲೆಲ್ಲ ವ್ಯತ್ಯಾಸ ಏನಂತಂದರೆ, ಇದೊಂದೇ ಜನ್ಮ. ಕುರಾನ್ನಲ್ಲಿ ಇದೊಂದೇ ಜನ್ಮ ಮುಸಲ್ಮಾನರಲ್ಲಿ, ಹಿಂದಿನ ಜನ್ಮಗಳಿಲ್ಲ. ಇದೊಂದು ಜನ್ಮ ಆದಮೇಲೆ ಅವನು ಇದೊಂದು ಜನ್ಮದಲ್ಲಿ ಭಗವಂತನನ್ನೇ, ಪರಮಾತ್ಮನನ್ನೇನಾದರೂ ಧ್ಯಾನ ಮಾಡಿ ಆ ಮಾರ್ಗ ಹಿಡಿದ್ರೆ ಆತ ಮುಕ್ತನಾಗ್ತಾನೆ. ಇಲ್ಲದೇ ಇದ್ರೆ ಕೊನೆಯಲ್ಲಿ ದುರ್ಗತಿ. ಬೈಬಲ್ನಲ್ಲಿಯೂ ಕೂಡ ಪರಮಾತ್ಮನ ಎದುರಿಗೆ ವಿಚಾರಣೆ ಆಗ್ತದೆ. ಈ ಜೀವನದ ನಂತರ ಪರಮಾತ್ಮನ ದ್ವೇಷ ಮಾಡುವವರೆಲ್ಲ ಎಡಗಡೆ ಬಂದು ನಿಲ್ತಾರೆ, ಪರಮಾತ್ಮನನ್ನ ಧ್ಯಾನ ಮಾಡುವವರು ಬಲಗಡೆ ಬಂದು ನಿಲ್ತಾರೆ ಅಂತ ಅದು ವರ್ಣನೆ ಮಾಡ್ತದೆ. ಆ ಎಡಗಡೆ ಬಂದು ನಿಂತವರಿಗೆಲ್ಲರಿಗೂ ದುರ್ಗತಿ ಅಂತ ಆ ಬೈಬಲ್ನಲ್ಲಿ ಕೂಡ ವರ್ಣನೆ ಇದೆ. ವಸ್ತುತಃ ನಿತ್ಯ ದುರ್ಗತಿ, ಶಾಶ್ವತವಾದ ದುಃಖದ ವರ್ಣನೆ ಅಲ್ಲೂ ಇದೆ ಬೈಬಲ್ನಲ್ಲಿ, ಕುರಾನ್ನಲ್ಲಿ. ಅದನ್ನು ನಾವು ಗಮನಿಸಿ ಹೇಳಬೇಕಷ್ಟೆ. ಆದರೆ ಅಲ್ಲೆಲ್ಲ ಒಂದು ವ್ಯತ್ಯಾಸ ಅಂದರೆ ಒಂದೊಂದೇ ಜನ್ಮ, ನಮ್ಮಲ್ಲಿ ಅನೇಕ ಜನ್ಮಗಳು. ವಸ್ತುತಃ ಈ ಬೈಬಲ್ನಲ್ಲೂ ಕೂಡ ಅನೇಕ ಜನ್ಮಗಳನ್ನು, ಕ್ರೈಸ್ತರ ಸಿದ್ಧಾಂತದಲ್ಲಿ ಅನೇಕ ಜನ್ಮಗಳನ್ನು ಹಿಂದೆ ಒಪ್ತಿದ್ರು ಕೆಲವರು. ಈ ಪುನರ್ಜನ್ಮದ ಸಿದ್ಧಾಂತ ಅವರಿಗೂ ಕೂಡ ಒಪ್ಪಿಗೆ ಆಗಿತ್ತು. ಹಿಂದೂ ಜನ್ಮಗಳಿದ್ದವು, ಮುಂದೂ ಜನ್ಮಗಳಿವೆ ಅಂತನ್ನೋದ್ರಲ್ಲಿ ಅವರು ಒಪ್ತಿದ್ರು. ಆದರೆ ನಡುವೆ ಅನೇಕ ಜನ್ಮಗಳ ಒಂದು ಪರಿಕಲ್ಪನೆಯನ್ನು ಅವ್ರು ಕೈ ಬಿಟ್ಟರು, ವಸ್ತುತಃ ಕೈ ಬಿಟ್ಟರು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಅಲ್ಲ ಈ ಜನ್ಮದಲ್ಲಿ ಬೇಕಾದಷ್ಟು ಸುಖ ಪಟ್ಟು ಬಿಡೋಣ, ಮುಂದಿನ ಜನ್ಮ ಅದು ಮುಂದಿನ ಜನ್ಮದಲ್ಲಿ ನೋಡ್ಕೊಂಡ್ರೆ ಆಯಿತು ಅಂತ ಜನ ಆಲೋಚನೆ ಮಾಡ್ತಿದ್ರಂತೆ ಆ ಕ್ರೈಸ್ತರು. ಹಾಗಾಗಿ ಪಾದ್ರಿಗಳು ಬನ್ರಿ, ಈ ಇದಕ್ಕೆ ಚರ್ಚ್ಗೆ ಬನ್ರಿ,
ಇಗರ್ಜಿಗೆ ಬಂದ್ರಿ, ಧ್ಯಾನ ಮಾಡಿರಿ, ಧರ್ಮಾಚರಣೆ ಮಾಡಿರಿ ಅಂತ ಹೇಳಿದರೆ ಅವ್ರು ಯಾರು ಗಣನೆಗೆ ತಗೋತಿದ್ದಿಲ್ಲ. ಈಗ ಯಾಕೆ ಮಾಡಬೇಕು, ಸುಖ ಪಟ್ಬಿಡೋಣ, ಈಗ ಮುಂದಿನ ಜನ್ಮ ಅದ್ರ ಮುಂದಿನ ಜನ್ಮ ನೋಡಿದ್ರೆ ಆಯಿತು ಅಂತ ಜನ ಆಲೋಚನೆ ಮಾಡ್ತಿದ್ರಂತೆ. ಆಗ ಈ ಪಾದ್ರಿಗಳು ಈಗಾಗಲೇ ಕೆಲಸ ಆಗಲಿಕ್ಕಿಲ್ಲ ಅಂತ ತಿಳ್ಕೊಂಡು ಆ ಪುನರ್ಜನ್ಮದ ಪರಿಕಲ್ಪನೆಯನ್ನೇ ಕಿತ್ತು ಹಾಕಿ ಇದೊಂದೇ ಜನ್ಮ, ಉದ್ಧಾರ ಆದರೆ ಈಗ ಆಗ್ತೀರಿ, ಬನ್ನಿರಿ ದೇವರ ಎದುರಿಗೆ ಕನ್ಫೆಷನ್ ಮಾಡಿಕೊಟ್ರಿ. ಕನ್ಫೆಷನ್ ಅಂದರೆ ಪಾಪವನ್ನು ಒಪ್ಕೊಳ್ಳೋದು. ಆಯ್ತಾರ್ಕೊಂಡು ಬಂದು ನಿಮ್ಮ ಪಾಪದ ಒಪ್ಪಿಗೆ ಏನು ಮಾಡ್ಕೊಳ್ರಿ, ಎಲ್ಲ ಪಾಪವನ್ನು ಕಳ್ಕೊತೀರಿ ಆ ಭಾನುವಾರದ ದಿವಸ ಅಂತ. ಹೀಗೆ ಅದನ್ನು ಮುಂದೆ ಮಾರ್ಪಾಡು ಮಾಡಿದರು. ವಸ್ತುತಃ ಬೈಬಲ್ಲು ಬಹಳ ಹಿಂದೆ ಯಾವ ಸ್ವರೂಪದಲ್ಲಿತ್ತು ಅದು ಈ ಸ್ವರೂಪದಲ್ಲಿ ಅವತ್ತಿಲ್ಲ. ಯಾಕಂದ್ರೆ ಅದು ಹುಟ್ಟಿಗೆ 2000 ವರ್ಷದ ಮೇಲೆ ಆಯಿತು. ಕ್ರೈಸ್ತ ಹುಟ್ಟೋಕ್ಕಿಂತ ಮೊದಲು ಕೆಲವು ಸ್ವಲ್ಪ ಭಾಗ ಇತ್ತು. ಕ್ರಿಸ್ತ ಹುಟ್ಟಿದ ಮೇಲೂ ಕೂಡ ಅದು ಕೆಲವು ಭಾಗಗಳಲ್ಲಿ ಸೇರಿಕೊಂಡು ಆ ಮೂಲ ಸ್ವರೂಪದಲ್ಲಿ ಅದು ಹೇಗಿತ್ತು ಅದೆಲ್ಲ ಇವತ್ತು ನಮ್ಮಲ್ಲಿ ಉಳಿದಿಲ್ಲ, ಇವತ್ತು ನಮ್ಮ ಕಣ್ಣಿಗೆ ಸಿಗೋದ್ರಲ್ಲಿ. ಯಾಕೆಂದರೆ ಎಷ್ಟೋ ಭಾಗಗಳು ಅವರಿಗೆ ಅರ್ಥ ಆಗದೆ ಇದನ್ನು ಕಿತ್ತು ಹಾಕಿದ್ದಾರೆ. ಇಟ್ ಈಸ್ ಮೈ ನ್ಯಾಚುರಲ್ ಯೋಗ ಅಂತ ಒಂದು ಪದ ಇದೆ ಆ ಬೈಬಲಿನ ಇಂಗ್ಲೀಷ್ ಅನುವಾದದಲ್ಲಿ. ನ್ಯಾಚುರಲ್ ಯೋಗ ಅಂದರೆ ಅನನ್ಯೇನೇವ ಯೋಗೇನ ಮಾಂಧ್ಯಾಯಂತ ಉಪಾಸತೆ, ಇದು ನನ್ನ ಸಹಜ ಯೋಗ ಅಂತ ಭಗವಂತ ಗೀತಾದಲ್ಲಿ ಹೇಳಿದ್ದನ್ನು ನ್ಯಾಚುರಲ್ ಯೋಗ ಅಂತ ಅವರಲ್ಲಿ ತೊಗೊಂಡಿದ್ದಾರೆ. ವಸ್ತುತಃ ಇಂಗ್ಲೀಷ್ ಭಾಷೆ ಬೈಬಲಿನ ಮೂಲ ಭಾಷೆ ಏನಲ್ಲ, ಬೇರೆ ಭಾಷೆಯಲ್ಲಿತ್ತದು. ಹಿಬ್ರೂ ಭಾಷೆ ಇತ್ಯಾದಿ ಭಾಷೆಗಳಲ್ಲಿ ಬೈಬಲ್ ಇತ್ತು. ಅದನ್ನು ಅನುವಾದಕ್ಕೆ ಇಂಗ್ಲೀಷಿಗೆ ಅನುವಾದ ಮಾಡಿದರು ಪ್ರಪಂಚದ ಎಲ್ಲ ಕಡೆ ಹೋಗಬೇಕು ಅಂತೇಳಿ. ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಎಷ್ಟೋ ಅಂಶಗಳಿವೆ. ಇದೆಲ್ಲ ನಮಗೆ ಕೆಲವು ಅಂಶಗಳು ಗೊತ್ತಿಲ್ಲ, ಕೆಲವು ಅಂಶಗಳು ಗೊತ್ತಿದ್ದು ಕೂಡ ಅದ್ರ ಬಗ್ಗೆ ಗಮನ ಇಲ್ಲ. ಹಿಂದೊಂದ್ಸರಿ ಹೇಳಿದ್ದೆ ಅಂತ ನೆನಪು, ಹೇಳ್ತಾ ಇದ್ರೆ ಮತ್ತೊಂದ್ಸರಿ ಹೇಳಬೇಕು. ಕ್ರಿಸ್ತ ಹುಟ್ಟಿದ ಮೇಲೆ ಕೆಲವು ಕಾಲ ಏನು ದನ ಕಾಯೋದು, ಕುರಿ ಕಾಯೋದು ಇತ್ಯಾದಿ ಕೆಲಸಗಳನ್ನು ಮಾಡ್ತಿದ್ದ. ಮುಂದೆ 8-10 ವರ್ಷದ ಬಳಿಕ ಆತ ಎಲ್ಲಿ ಹೋದ, ಅವನ ಜೀವನ ಚರಿತ್ರದಲ್ಲಿಲ್ಲ. ಮುಂದೆ 20-22 ವರ್ಷ ಆದಮೇಲೆ ಬಂದ. ಅಲ್ಲಿಗೆ ಬಂದು ಅವರಿಗೆಲ್ಲ ಧರ್ಮ ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆತ ಆ 10-12 ವರ್ಷ ಎಲ್ಲಿದ್ದ ಅಂದರೆ ಈ ಭಾರತಕ್ಕೆ, ಕಾಶ್ಮೀರಕ್ಕೆ ಇತ್ಯಾದಿ ಕಡೆಗಳಿಗೆ ಬಂದು ಅಲ್ಲಿ ಆತ ಇದನ್ನೆಲ್ಲ ಕಲಿತು ಮುಂದೆ ಹೋದ ಅಂತ ಪುಸ್ತಕಗಳು ಇವತ್ತು ಉಪಲಬ್ಧ ಇವೆ. ಬೇಕಾದಷ್ಟು ಪ್ರಿಂಟೆಡ್ ಪುಸ್ತಕಗಳಿವೆ. ಇದನ್ನು ಎಷ್ಟೋ ಜನ ಮುಸಲ್ಮಾನರು ಬರೆದಿದ್ದಾರೆ ಕ್ರೈಸ್ತನ ಬಗ್ಗೆ, ಎಷ್ಟೋ ಜನ ಕ್ರೈಸ್ತರು ಕೂಡ ಅದನ್ನು ಬರೆದಿದ್ದಾರೆ. ಅಂಥವೆಲ್ಲ ಪುಸ್ತಕಗಳು ಉಪಲಬ್ಧ ಇದೆ. ಕಾಶ್ಮೀರದಲ್ಲಿ ಇವತ್ತು ಕೂಡ ಒಂದು ಚರ್ಚ್ ಇದೆ. ಅದು ಆ ಚರ್ಚಿನಲ್ಲಿ ಅದು ಕ್ರಿಸ್ತನ ಪವಿತ್ರ ಶರೀರವನ್ನು ಉಳಿದ ಒಂದು ಜಾಗ ಅದು ಅಂತ ಹೇಳ್ತಾರೆ, ಒಂದು ದರ್ಗಾ. ಅದು ಚರ್ಚ್ ಅಂತ ಹೇಳಿದ್ರೆ ಚರ್ಚ್ ಅಲ್ಲ, ಅದೊಂದು ಮಸೀದಿ. ಆದರೆ ಅದನ್ನು ಬಹಿರಂಗವಾಗಿ ಎಲ್ಲರೂ ಒಪ್ಪೋದಿಲ್ಲ. ಕೆಲವರು ಮುಸಲ್ಮಾನರು ಅದನ್ನು ಪ್ರತಿಪಾದನೆ ಮಾಡ್ತಾರೆ, ಕೆಲವರು. ಉಳಿದವರೆಲ್ಲರಲ್ಲಿ ಕೂಡ ಅದು ಒಪ್ಪಿಗೆ ಇಲ್ಲ ಅಂತೂ ಇದೊಂದು ಮಾಹಿತಿ ಗೊತ್ತಿರಬೇಕು. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಿ ನಾವು. ಉಪನಿಷತ್ನಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಬಂತು. ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಬ್ರಹ್ಮ ಅಂತ ಅರ್ಥ ಅಲ್ಲ. ಅಹಂ ಅಂತಂದರೆ ಪರಮಾತ್ಮ ಅಂತ ಅರ್ಥ. ಸರ್ವಶಬ್ದ ಸರ್ವಾಂತರ್ಯಾಮಕತ್ವಾತ್ತು ಸರ್ವನಾಮ್ನಾಭಿಧೀಯತೆ ಯೇಷೋಹಂತೋ ಮಸೌಚೇತಿ ನತು ಸರ್ವಸ್ವರೂಪದ ಅಂತ ಬ್ರಹ್ಮಸೂತ್ರ ಭಾಷ್ಯ ಆಚಾರ್ಯರು ಉದಾಹರಣೆ ಮಾಡಿದ ಶ್ಲೋಕ. ಭಗವಂತನಿಗೆ ಅಹಂ ಅಂತಾರೆ, ತ್ವಂ ಅಂತಾರೆ, ಏಷ ಅಂತಾರೆ. ಯಾಕೆ ಅಂತಂದರೆ ಅವನು ಎಲ್ಲರ ಒಳಗೂ ಇದ್ದಿದ್ದರಿಂದ. ನಾವು ಅಹಂ ಅಂತೀವಿ, ನಾನು, ನೀವು, ಅವರು, ಅವಳು ಅಂಥವೆಲ್ಲ ಅಂತೀವಲ್ಲ, ಅಲ್ಲೆಲ್ಲ ಭಗವಂತ ಇರೋದ್ರಿಂದ ಆಯಾ ಶಬ್ದದಿಂದ ಅವನು ವಾಚ್ಯ, ಹೊರತು ಅವರವರಿಂದ ಅಭಿನ್ನ ಅಂತ ಅರ್ಥ ಅಲ್ಲ. ಹಾಗಾಗಿ ಅಹಂ ಬ್ರಹ್ಮಾಸ್ಮಿ ಅಂತಂದರೆ ನಾನು ಬ್ರಹ್ಮ ಅಂತ ಅರ್ಥ ಅಲ್ಲ, ಭಗವಂತ ಬ್ರಹ್ಮ ಅಂತ ಅರ್ಥ. ಅಹಂ ಅನ್ನೋದು ಬ್ರಹ್ಮನ ಒಂದು ಹೆಸರದು. ಯಾಕೆಂದರೆ ಹ ಅಂದರೆ ಹಾನ ಮಾಡೋದು, ಪರಿತ್ಯಾಗ ಮಾಡೋದು ಅಂತ ಅರ್ಥ. ಹ ಅಂದರೆ ಪರಿತ್ಯಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರೋದು. ಯಾವತ್ತೂ ಕೂಡ ಯಾವನೂ ಕೂಡ ಪರಮಾತ್ಮನನ್ನು ಪರಿತ್ಯಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪೂಜೆ ಮಾಡೋದನ್ನು ಬಿಡ್ಬೋದು, ಪ್ರದಕ್ಷಿಣೆ ನಮಸ್ಕಾರ ಹಾಕೋದನ್ನು ಬಿಡೋದು, ತೀರ್ಥ ತಗೊಳ್ಳೋದನ್ನು ಬಿಡ್ಬೋದು, ಮಂಗಾರತಿ ತಗೊಳ್ಳೋದೇ ಇರೋದನ್ನು ಬಿಡ್ಬೋದು. ನನ್ನ ಹೃದಯದಲ್ಲಿ ಪರಮಾತ್ಮ ಗೊತ್ತಿದ್ದಾನಲ್ಲ, ಒಂದು ಕಿತ್ತು ಹಾಕ್ತೀನಿ ಅಂದರೆ ಯಾರಿಗಾರು ಸಾಧ್ಯ ಇದೆಯೇನು? ನ ಹೀಯತೆ ಎಂದೂ ಆತ ಕಿತ್ತು ಹಾಕ್ಲಿಕ್ಕೆ ಬರದೇ ಇರುವಂಥವನು. ಅದಕ್ಕಾಗಿ ಆತ ಅಹಂ. ಹಾಗಾಗಿ ಆ ಶಬ್ದಕ್ಕೆ ಪರಮಾತ್ಮ ಬ್ರಹ್ಮ ಅಂತ ಅರ್ಥ. ಇದನ್ನು ಅಲ್ಲಿ ಆ ಬೈಬಲ್ನಲ್ಲಿ ಮತ್ತು ಜೆಂಡವೆಸ್ಟ ಪಾರ್ಸಿಗಳ ಗ್ರಂಥದಲ್ಲಿ ಇದನ್ನೆಲ್ಲ ಸಹಜವಾಗಿ ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ, ಇವೆಲ್ಲ ಶಬ್ದಗಳಿವೆ. ಆದರೆ ಇವತ್ತು ಅದನ್ನು ನೋಡ್ಲಿಕ್ಕೆ ಹೋದರೆ ಹೊಸ ಹೊಸ ಟ್ರಾನ್ಸ್ಲೇಷನ್ಗಳಲ್ಲಿ ಆ ಶಬ್ದಗಳು ಸಿಗೋದಿಲ್ಲ. ಮೋಸೆಸ್ ಅಂತ ಒಬ್ಬ ದೇವದೂತ, ಆ ದೇವದೂತ ಪರಮಾತ್ಮನ ಭೇಟಿಯಾದ. ಆ ಪರಮಾತ್ಮ ನೀನು ಹೋಗಿ ಎಲ್ಲ ಕಡೆ ಪ್ರಚಾರ ಮಾಡು ಅಂತ ಹೇಳಿದ. ಆಯಿತು, ನಾನು ಹೋಗಿ ಜನರಿಗೆ ಪ್ರಚಾರ ಮಾಡ್ತೀನಿ, ನಿನ್ನೆ ದೇವರ ಹೆಸರನ್ನು ಜನರಿಗೆ ಹೇಳಬೇಕಲ್ಲ. ಯಾರು ಈ ತತ್ವಗಳನ್ನೆಲ್ಲ ಯಾರು ಹೇಳಿ ಕಳಿಸಿದ್ರು ನಿನ್ನ ಮೂಲಕ? ನೀನಂತೂ ಪ್ರವಾದಿ,
ಹೇಳಿ ಕಳಿಸಿದವರು ಯಾರು? ನಿನ್ನ ಹೆಸರು ಹೇಳು ಅಂತ ದೇವ್ರನ್ನ ಅವನು ಕೇಳಿದ. ಅವನೇನು ಹೇಳಿದ? ಈ ತತ್ವಗಳನ್ನೆಲ್ಲ ನಾನು ಕಳಿಸಿದ್ದಾನೆ. ಶಬ್ದಗಳನ್ನು ಗಮನಿಸಿರಿ. ಈ ಅಮೂಲ್ಯವಾದ ರಹಸ್ಯ ಉಪದೇಶಗಳನ್ನೆಲ್ಲ ನಾನು ಕಳಿಸಿದ್ದಾನೆ ಅಂತ ಹೇಳು. ನಾನು ಕಳಿಸಿದ್ದೇನೆ ಅಂತ ಹೇಳು ಅಲ್ಲ. ನಾನು ಕಳಿಸಿದ್ದೇನೆ ಅಂತ ಹೇಳು ಅಂದ್ರೆ ನಾನು ಊಟ ಮಾಡ್ತೇನೆ, ನಾನು ಓದ್ತೇನೆ, ನಾನು ಬರಿತೇನೆ, ನಾನು ಹೋಗ್ತೇನೆ. ಇಲ್ಲ, ಸರಿನೇ, ಇದು ಥರ್ಡ್ ಪರ್ಸನ್, ಇವತ್ತು ಉತ್ತಮ ಪುರುಷ. ನಾನು ಹೋಗ್ತೇನೆ, ನಾವು ಹೋಗ್ತೇವೆ. ನಾನು ಅಂಡರ್ಲೈನ್ ಮಾಡ್ರಿ, ಕಳಿಸಿದ್ದಾನೆ ಅಂತ ಹೇಳು. ಟೆಲ್ ದ ಪೀಪಲ್ ಆಫ್ ಇಸ್ರಾಯೇಲ್ ದಟ್ ಐ ಆಮ್ ಹ್ಯಾಸ್ ಸೆಂಟ್. ಇಂಗ್ಲಿಷ್ ವ್ಯಾಕರಣ ಪ್ರಕಾರ ಐ ಹ್ಯಾವ್ ಸೆಂಟ್ ಅಂತ ಆಗಬೇಕು. ಅಲ್ಲಿ ಐ ಆಮ್ ಅಂದ್ರೆ ಅಹಂ ಅಂತ ಏನದಲ್ಲ, ಅಹಂ ಶಬ್ದವಾಚನವಾದ ಭಗವಂತ ಅಹಂ ಬ್ರಹ್ಮಾಸ್ಮಿ ಅನ್ನೋ ಶಬ್ದದಿಂದ ಅಹಂ ಅಸ್ಮಿ ಅಂದ್ರೆ ಇದ್ದೇನೆ ಅಂತ ಅರ್ಥ. ಅಲ್ಲಿ ಅಹಂ ಅಂದ್ರೆ ನಾನು ಅಂತ ಅರ್ಥ. ಆ ಭಗವಂತ ಕಳಿಸಿದ ಅಂತ ಹೇಳುವಂತ ಆ ಭಗವಂತ ಮೋಸಸ್ಸಿಗೆ ಹೇಳಿದ. ಮೋಸಸ್ಸನ್ನೆಲ್ಲ ಪ್ರಚಾರ ಮಾಡ್ತಾ ಹೋದಾಗ ಅದೊಂದು ಅಹಂ ಬ್ರಹ್ಮಾಸ್ಮಿ ಅನ್ನೋದು ಭಗವಂತನ ರಹಸ್ಯವಾದ ನಾಮದಲ್ಲಿ ಒಂದು. ಅಲ್ಲೂ ಇತ್ತು ಅದು. ಅಲ್ಲ, ಈಗ ಅದೇನಾಗಿಬಿಟ್ಟಿದೆ ಅಂತಂದ್ರೆ, ಇದು ಗೊತ್ತಿಲ್ಲ, ಇದು ನೀವು ಕೇಳಿದ ಪ್ರಶ್ನೆ ಒಳ್ಳೇದೆ. ಈಗ ಆ ಭಾಗವೇ ಅಲ್ಲಿಲ್ಲ. ಬೈಬಲ್ನಲ್ಲಿ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಅಂತ ಎರಡು ಭಾಗ, ಓಲ್ಡ್ ಟೆಸ್ಟಮೆಂಟ್ ಮತ್ತೆ ನ್ಯೂ ಟೆಸ್ಟಮೆಂಟ್ ಅಂತೇಳಿ. ಇವತ್ತು ಆ ಭಾಗವೇ ಸಿಗೋದಿಲ್ಲ. ನಿಮಗೆ ಸ್ವಾರಸ್ಯ ಗೊತ್ತಿರಬೇಕು. ನಾನು ಬೈಬಲ್ನ ಅಕ್ಷರ ವಾಕ್ಯ ಓದಿದ್ದೇನೆ. ನಾನು ಓದಿದ ಬೈಬಲ್ನಲ್ಲಿ ವಾಕ್ಯವೇ ಇದ್ದಿದ್ದಿಲ್ಲ. ಯಾಕೆಂದ್ರೆ ಹೇಳಿದ್ದಾರೆ ಪ್ರಕ್ಷೇಪ ವಿಕ್ಷೇಪ ಆಗ್ತಾವಂತೇಳಿ. ಹಿಂದೆ ಇತ್ತದು, ಆಮೇಲೆ ಅದನ್ನು ಕಿತ್ತಾಕಿದ್ರು ಅವರು. ನಮಗೆ ನಮ್ಮ ಗುರು ಸಮಾನರಾದಂಥ ವಿದ್ಯಾವಾಚಸ್ಪತಿ ಬನ್ನಂಜಿ ಗೋವಿಂದಾಚಾರ್ಯ ಈ ಸಂಗತಿ ಹೇಳಿದರು. ಅವರೊಂದ್ಸರಿ ಅಮೇರಿಕಕ್ಕೆ ಹೋದಾಗ ಅಲ್ಲಿ ಒಂದು ಚರ್ಚಿಗೆ ಹೋದರು. ಈ ಒಂದು ಹಳೆ ಒಡಂಬಡಿಕೆಯ ಹಳೆ ಕಾಪಿ, ಹೊಸ ಕಾಪಿ ಅಲ್ಲ, ತೀರಾ ಹಳೆಯ ಕಾಪಿ ಇವ್ರಿಗೆ ಸಿಕ್ತು. ಅಲ್ಲೆಲ್ಲ ಹೋಗಿ ಅದ್ರ ಚರ್ಚೆ ಮಾಡಿದರು. ಇಲ್ಲಿ ನಾನು ಕಳಿಸಿದ್ದಾನೆ ಅಂತಿದೆಯಲ್ಲ, ಅದಕ್ಕೆ ಅರ್ಥ ಏನು ಅಂತ ಪಾದ್ರಿನ ಕೇಳಿದ್ರಂತ. ಅದು ವಿ ಡೋಂಟ್ ನೋ, ಇಟ್ ಈಸ್ ಸಮಥಿಂಗ್ ಮಿಸ್ಟೇಕ್. ರಹಸ್ಯವಾದ ಶಬ್ದ ಇದು. ಹಳೇ ಪ್ರತಿಗಳಲ್ಲಿ, ಹಳೆಯ ಕಾಪಿಗಳಲ್ಲಿ, ಹಳೆಯ ತಾಳಪತ್ರಗಳಲ್ಲಿ ಇತ್ತು. ನಾವು ಅದನ್ನು ಮುಂದೆ ಕಿತ್ತಾಕ್ಬಿಟ್ವಿ. ಜಸ್ಟ್ ವಿ ಹ್ಯಾವ್ ಡಿಲೀಟೆಡ್ ಇಟ್. ಯಾಕಂದ್ರೆ ನಮ್ಗೆ ಅದು ಅರ್ಥ ಗೊತ್ತಾಗಿಲ್ಲ, ಡಿಲೀಟ್ ಮಾಡಿಬಿಟ್ಟಿದ್ದೇವೆ ಅಂತ ಅವ್ರು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಇದು ಬರೀ ಮಹಾಭಾರತ, ಭಾಗವತ, ರಾಮಾಯಣದಲ್ಲಿ ಆಗಿದ್ದಲ್ಲ. ಬೈಬಲ್ನಲ್ಲೂ ಇಂಥ ಡಿಲೀಟ್ಗಳು, ಅಡಿಷನ್ಸ್ ಆ್ಯಂಡ್ ಡಿಲಿಷನ್ಸ್ ಇಂಥವು ಬೈಬಲ್ನಲ್ಲಿ ಕೂಡ ಬೇಕಾದಷ್ಟು ಆಗಿ ಹೋಗಿದೆ. ಇವತ್ತು ನಾನು ಬೈಬಲ್ ತೊಗೊಂಡಿದ್ದು ಯಾರಿಂದ? ಈ ಮನೆಗೆ ಪ್ರಚಾರ ಮಾಡ್ಲಿಕ್ಕೆ ಬರ್ತಿರ್ತಾರಲ್ಲ ಅಂಥವ್ರ ಕಡೆಯಿಂದ ಬೈಬಲ್ ಒಂದು 30 ರೂಪಾಯಿ ಕೊಟ್ಟು ಒಂದು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಕೂಡಿಸಿದೊಂದು ಕಾಪಿನ ನಾನು ತೊಗೊಂಡಿದ್ದೆ. ಅದು ಹೊಸ ಪ್ರತಿ, ಅದರಲ್ಲಿ ಈ ಮಾತಿಲ್ಲ. ಅತ್ಯಂತ ಹಳೆಯ ಪ್ರತಿ ಯಾವುದೋ ಒಂದು ಕಾಪಿಯಲ್ಲಿ ಆ ಮಾತಿದ್ದನ್ನು ಗೋವಿಂದಾಚಾರ್ಯ ಒಂದು ಕಡೆ ಉಲ್ಲೇಖ ಮಾಡಿದೆ. ಇದೆಲ್ಲ ನಮ್ಮ ಜನಕ್ಕೆ ಗೊತ್ತಿರಬೇಕು. ಉಪನಿಷತ್ತುಗಳನ್ನ ಅಹಂ ಬ್ರಹ್ಮಾಸ್ಮಿ ಅನ್ನೋ ಸಂದೇಶ ಅದು ಇಬ್ರೂ ಭಾಷೆಗೆ ಹೋಗಿ, ಯಾವುದಾದ್ರು ಭಾಷೆಗೆ ಹೋಗಿ, ಅದು ಇಂಗ್ಲೀಷ್ಗೆ ಅನುವಾದ ಆಗಿ, ಅದು ಮುಂದೆ ಅವರಿಗೆ ತಿಳಿದು, ಕೆಲವರಿಗೆ ತಿಳಿತು, ಕೆಲವರಿಗೆ ತಿಳಿಲಿಲ್ಲ, ಅವ್ರಿಗೆ ಡಿಲೀಟ್ ಮಾಡಿಬಿಟ್ರು. ಅಂತೂ ಇನ್ನೂ ಕೆಲವು ಕಡೆ ಇದೆ, ಅವರಿಗೆಲ್ಲ ಪೂರ್ತಿ ಡಿಲೀಟ್ ಮಾಡ್ಲಿಕ್ಕೆ ಆಗಿಲ್ಲ. ಯಾಕೆಂದ್ರೆ ಕ್ರೈಸ್ತ ಸಮಾಜ ಹೇಗಿದೆ ಅಂತಂದ್ರೆ, ಮತ್ತು ಕ್ರೈಸ್ತರಲ್ಲಿ ಇತಿಹಾಸ ಸಂಶೋಧಕರು ಅವರೆಲ್ಲ ಎಷ್ಟು ಚುರುಕಾಗಿದ್ದಾರೆ ಅಂತಂದ್ರೆ, ಅವರು ಯಾವುದನ್ನೂ ಸಂಶೋಧನೆ ಮಾಡಲಿಕ್ಕೂ ಯಾವುದನ್ನು ಟೀಕೆ ಮಾಡಲಿಕ್ಕೆ ಭಯನೇ ಪಡೋದಿಲ್ಲ. ಈ ಪಾದ್ರಿಗಳನ್ನೆಲ್ಲ ಎದುರು ಹಾಕ್ಕೊಂಡು, ಸರ್ಕಾರಗಳನ್ನ ಎದುರು ಹಾಕ್ಕೊಂಡು, ಹಳೆಯ ಪ್ರತಿಗಳನ್ನೆಲ್ಲ ತೆಗೆದು ಈ ಕ್ರೈಸ್ತನ ಬಗ್ಗೆ ಅತ್ಯಂತ ಕ್ರಾಂತಿಕಾರಿ ಸಂಶೋಧನೆ ಮಾಡಿದ್ದಾರೆ. ಕ್ರೈಸ್ತ ಒಬ್ಬ ಬಿಳಿಯ ಅಲ್ಲ, ಕ್ರೈಸ್ತ ಒಬ್ಬ ಕರಿಯ ಅಂತ ಒಬ್ಬರು ಸಂಶೋಧನೆ, ಕ್ರೈಸ್ತ ಗಂಡಸೇ ಅಲ್ಲ, ಕ್ರೈಸ್ತ ಹೆಂಗಸು ಮತ್ತೊಬ್ಬರು ಸಂಶೋಧನೆ. ಇಂತಹ ವಿಚಿತ್ರವಾದ ಸಂಶೋಧನೆಗಳೇ ಆಗಿವೆ. ಇದು ನಮಗೆ ಗೊತ್ತಿರಬೇಕು. ಅಂದರೆ ಅಲ್ಲಿ ಜನ ಸಂಶೋಧನೆ ಮಾಡಲಿಕ್ಕೆ, ಅದರ ಆಳಕ್ಕೆ ಹೋಗಲಿಕ್ಕೆ ಹಿಂಜರಿಯೋದಿಲ್ಲ. ಆ ಪಾದ್ರಿಗಳನ್ನೆಲ್ಲ ಎದುರು ಹಾಕ್ಕೊಂಡು, ಚರ್ಚ್ಗಳನ್ನ ಎದುರು ಹಾಕ್ಕೊಂಡು, ಪೋಪ್ಗಳನ್ನ ಎದುರು ಹಾಕ್ಕೊಂಡು, ಕ್ಯಾಥೋಲಿಕರು, ಪ್ರಾಟೆಸ್ಟೆಂಟ್ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಅವ್ರ ಸಂಖ್ಯೆ ಕಡಿಮೆ ಇದ್ದಿರ್ಬೋದು, ಆದರೂ ಅದು ಮಾಡಿದ್ದಾರೆ. ಅಲ್ಲೆಲ್ಲ ನಮ್ಮ ತತ್ವ ಪ್ರಚಾರದಲ್ಲಿತ್ತು. ಇದು ನಮ್ಗೆ ಗೊತ್ತಿರುತ್ತೆ, ಹೆಮ್ಮೆ ಸಂಗತಿ. ಇವತ್ತು ಅದು ಬಿಟ್ಟು ಹೋಗಿದೆ. ಯಾಕೆಂದರೆ ಬೈಬಲ್ನ ಹೊಸ ಪ್ರತಿಗಳನ್ನ ಓದೋರೇ ಇಲ್ಲ. ಯಾರು ಓದ್ತಾರೆ? ಹಿಂದೂಗಳು, ಕ್ರೈಸ್ತರೇ ಓದ್ತಾರೋ ಇಲ್ಲೋ. ಹಳೆ ತಾಳಪತ್ರಗಳನ್ನು, ಅದರ ಮೂಲ ಕಾಪಿಗಳನ್ನು ನಾವು ಎಲ್ಲಿ ಸಿಗ್ತವೆ, ದೊಡ್ಡ ದೊಡ್ಡ ಲೈಬ್ರರಿಗಳಿಗೆ ಹೋಗಿ ಅಲ್ಲಿಂದ ಯಾರು ಓದೋರು? ಉಳಿದ ಜನಸಾಮಾನ್ಯರಿಂದ ಆ ಜ್ಞಾನ ದೂರ ಆಗಿಬಿಟ್ಟಿರ್ತದೆ. ಅಂಥದ್ದಿತ್ತು ನಮಗೆ ಗೊತ್ತಿರಬೇಕು. ಹೀಗೆ ಆ ತಮೋಯೋಗ್ರದ ಕಲ್ಪನೆ ನಮ್ಮಲ್ಲಿ ಮಾತ್ರ ಅಲ್ಲ, ಅಲ್ಲಿದೆ. ವಸ್ತುತಃ ಬೈಬಲ್ನಲ್ಲಿ ಮತ್ತು ಕುರಾನ್ನಲ್ಲಿದೆ. ಅದನ್ನ ಒಂದೆರಡು ಬಾರಿ ಅಲ್ಲ, ಅನೇಕ ಬಾರಿ ಅದು ಕಲ್ಪನಾ ಇದೆ.
ಪರಮಾತ್ಮನನ್ನ ಮೊರೆ ಹೋಗದವರು, ನಾವು ಹೇಳಿದ ಮಾರ್ಗವನ್ನು ಅನುಸರಣೆ ಮಾಡದೇ ಇದ್ದವರು ಶಾಶ್ವತ ದುರ್ಗತಿಗೆ ಹೋಗ್ತಾರೆ, ಅವರು ಅಲ್ಲಿಂದ ಮರಳಿ ಬರೋದಿಲ್ಲ ಅನ್ನೋ ಮಾತು ಅಲ್ಲಿ ಕೂಡ ಇದೆ. ಮಾಂ ಅಪ್ರಾಪ್ಯೈವ ಕೌಂತೆಯ ತಥೋಯಾಂತನ ಮಾಂ ಗತಿ ಅಂತ ಭಗವದ್ಗೀತಾ. ಮತ್ತು ಈ ದುರ್ಗತಿಗೆ ಹೋಗೋರು ಯಾರೋ ಶೂದ್ರರು ಮತ್ತಾರು ಕೀಳು ಜಾತಿಯವರು ಹೋಗ್ತಾರೆ ಅಂತಲ್ಲ, ಆ ಎಲ್ಲ ದುಷ್ಟ ಕಲ್ಪನೆ ಬಿಡಬೇಕು. ಅವರು ಬ್ರಾಹ್ಮಣರೇ ಆಗಿರಲಿ, ಒಳ್ಳೆ ಕುಲದಲ್ಲೇ ಹುಟ್ಟಿರಲಿ, ಏನು ಬೇಕಾದಿರಲಿ, ಯಾವ ಸ್ವಾಮಿ ಶಿಷ್ಯರೇ ಆಗಿರಲಿ, ಅವರು ಪರಮಾತ್ಮನಿಗೆ ವಿರುದ್ಧವಾದ ಮಾರ್ಗ ಹಿಡಿದ್ರೆ, ಪರಮಾತ್ಮನ ಭಕ್ತರಾಗದೆ ಹೋದರೆ, ವೇದವ್ಯಾಸರ ಮೂಲ ಮತ ಏನಿದೆ ಅದನ್ನು ಸರಿಯಾಗಿ ತಿಳ್ಕೊಳ್ಳದೆ ಹೋದರೆ ಅವರು ದುರ್ಗತಿಗೆ ಹೋಗ್ತಾರೆ. ಇದನ್ನು ಕೂಡ ಇದು ನಮ್ಮ ಜನರಿಗೆ ಸರಿಯಾಗಿ ಗೊತ್ತಿಲ್ಲ. ನೀವು ಶೂದ್ರಾದಿಗಳನ್ನ ಕೆಳಜಾತಿಯಲ್ಲಿ ಹುಟ್ಟಿದವನ್ನೆಲ್ಲ ತಮೋಯೋಗ್ಯರು ಅಂತ ಬೈತಿದ್ದೀರಿ ಅಂತ ನಮ್ಮನ್ನು ಬೈತಾರೆ. ನಾನೇ ಇಂಥ ಆಕ್ಷೇಪವನ್ನು ಎದುರಿಸಿದ್ದೇನೆ. ಎಲ್ಲಿ ಹೇಳಿದೆ ಶಾಸ್ತ್ರದಲ್ಲಿ ಶೂದ್ರರು ದುರ್ಗತಿಗೆ ಹೋಗ್ತಾರೆ ಅಂತ ಎಲ್ಲಿ ಹೇಳಿದೆ? ಒಂದು ಮಾತನ್ನು ತೋರಿಸಿ ಅಂತ ನಾನು ಅಂಥವ್ರ ಬಗ್ಗೆ ಕೆಲವು ಬಾರಿ ಚಾಲೆಂಜ್ ಮಾಡುವಂಥ ಪ್ರಸಂಗನೂ ಎದುರಿಸಿದ್ದೇನೆ. ಇರೋ ಶಾಸ್ತ್ರ ಹಾಗಲ್ಲ. ಯಾರೋ ಕೆಳಜಾತಿಯವ್ರು ಹೋಗ್ತಾರೆ ಅಂತಲ್ಲ, ಯಾವ ಮೇಲ್ಜಾತಿ ಬೇಕಾರಾಗಿರಲಿ, ಸನ್ಯಾಸಿಯೇ ಆಗಿರಲಿ, ವೇದವ್ಯಾಸರ ಮಾರ್ಗಕ್ಕೆ ವಿರುದ್ಧವಾಗಿ ಹೋದರೆ, ರಾಮಾಯಣ ಮಹಾಭಾರತ ಭಾಗವತಗಳ 4 ವೇದಗಳು ಇತಿಹಾಸ ಪಂಚರಾತ್ರಗಳ ಮಾರ್ಗಕ್ಕೆ ವಿರುದ್ಧವಾಗಿ ಹೋದರೆ, ವೇದವ್ಯಾಸರ ಮಾರ್ಗಕ್ಕೆ ವಿರುದ್ಧವಾಗಿ ಹೋದರೆ ಅವರು ದುರ್ಗತಿಗೆ ಹೋಗ್ತಾರೆ ಅಂತ ತಾತ್ಪರ್ಯ ಹೊರತು ಅದು ಯಾವ ಜಾತಿಗೆ, ಯಾವ ವ್ಯಕ್ತಿಗೆ, ಯಾವ ಸಮುದಾಯಕ್ಕೆ ಸಂಬಂಧಪಟ್ಟ ಮಾತಾದಲ್ಲ. ಜ್ಞಾನವೆಂಬುದೇ ಮಿಥ್ಯ, ಅಸಮೀಚೀನ ದುಃಖ ತರಂಗವೇ ಸಮೀಚೀನ ಬುದ್ಧಿ, ನಿರಂತರದಿ ಕಲಿಗಿಹದು ದೈತ್ಯರುಳು, ಹೀನಳೆನಿಪಳು ಶತಗುಣದಿ ಕಲಿಮಾನಿನಿಗೆ ಶತವಿಪ್ರಚಿತ್ತಿಗೆ ಪೂರ್ಣ ಶತಗುಣ ಕಾಲನೇಮಿಯೇ ಕಂಸನೆನಿತನು. ದೈತ್ಯರಿಗೆ ಯಾವತ್ತೂ ಕೂಡ ಮಿಥ್ಯಾಜ್ಞಾನವೇ, ಇದ್ದುದನ್ನು ತಪ್ಪಾಗಿ ತಿಳ್ಕೊಳ್ಳೋದು ಅವರು. ಜ್ಞಾನವೆಂಬುದೇ ಮಿಥ್ಯ ಅವರಿಗೆ, ಅಜ್ಞಾನವೇ ಸರಿ ಅವರಿಗೆ. ಅಸಮೀಚೀನ ದುಃಖ ತರಂಗವೇ ಸಮೀಚೀನ ಬುದ್ಧಿ. ದುಃಖ ಆಗ್ತಿರ್ತದೆ, ಆ ದುಃಖವನ್ನು ನೋಡಿ ಸುಖ ಅಂತ ತಿಳ್ಕೊತಾರೆ. ಇಂಥ ವಿಪರೀತ ತಿಳುವಳಿಕೆ ಅವರಿಗೆ. ನಿರಂತರದಲ್ಲಿ ಕಲಿಗಿಹುದು, ಇದು ಕಲಿಗೆ ಇರುವಂಥ ಜ್ಞಾನ. ದೈತ್ಯರಳು ಹೀನಳೆನಿಪಳು, ಆ ದೈತ್ಯರ ತಾರತಮ್ಯದಲ್ಲಿ ಕಲಿಯ ಪತ್ನಿ ಇದ್ದಾಳೆ ಲಕ್ಷ್ಮಿ, ಅವಳು ಆ ಕಲಿಗಿಂತ 100 ಪಟ್ಟು ಕಡಿಮೆ ಇದ್ದಾಳೆ. ಮುಖ್ಯ ಪ್ರಾಣ ಮತ್ತು ಚತುರ್ಮುಖನಿಗಿಂತ ಸರಸ್ವತಿ ಭಾರತೀಯರು 100 ಪಟ್ಟು ಹೇಗೆ ಕಡಿಮೆನೋ ಹಾಗೆ ಇವಳು 100 ಪಟ್ಟು ಕಡಿಮೆ. ಅಲಕ್ಷ್ಮಿಗಿಂತ ವಿಪ್ರಚಿತ್ತಿ ಜರಾಸಂಧ, ಅವನು 100 ಪಟ್ಟು ಕಡಿಮೆ. ಅವನಿಗಿಂತ ಕಾಲನೇಮಿ ಕಂಸ, ಅವನು 100 ಪಟ್ಟು ಕಡಿಮೆ. ಶತ ವಿಪ್ರಚಿತ್ತಿಗೆ ಪೂನ ಶತಗುಣ ಕಾಲನೇಮಿಯೇ ಕಂಸನೆನಿತನು. ಇಲ್ಲಿ ಒಂದು ಸಂಗತಿನ ಹೇಳಿ ಇವತ್ತಿನ ಈ ಭಾಗವನ್ನು ಮುಗಿಸ್ತೇನೆ. ಸರಿಯಾದನ್ನು ತಪ್ಪು ಅಂತ ತಿಳ್ಕೊತಾರೆ, ತಪ್ಪಾದನ್ನು ಸರಿ ಅಂತ ತಿಳ್ಕೊತಾರೆ ಅಂತೀಗೆಲ್ಲ ಬಂತಲ್ಲ. ಪರಮಾತ್ಮ ಜಗತ್ತಿನ ಒಡೆಯ, ಆ ಪರಮಾತ್ಮ ಜಗತ್ತಿನ ಒಡೆಯನಾದವನು ನೀವು ಸರಿಯಾಗಿ ಆರಾಧನೆ ಮಾಡೋದಿಲ್ಲ. ಈ ದುಷ್ಟರಾದವರು, ರಾಕ್ಷಸರಾದವರು ಅಂತ ವರ್ಣನೆ ಬಂತು. ದುಃಖವನ್ನೇ ಸುಖ ಅಂತ ಕಾಣ್ತಾರೆ ಅಂತಂದ್ಬಿಟ್ರೆ ಇದು ಸ್ವಲ್ಪ ವಿಚಾರ ಮಾಡಬೇಕಾದ ಪ್ರಸಂಗ. ಯಾಕೆ ಅಂತಂದರೆ, ಮನುಷ್ಯನಿಗೆ ಎದುರಿಗಿರುವಂಥ ಹಗ್ಗವನ್ನು ನೋಡಿ ಹಾವು ಅಂತ ತಪ್ಪು ತಿಳುವಳಿಕೆ ಬರಬಹುದು. ದುಃಖವನ್ನು ನೋಡಿ ಸುಖ ಅಂತಾಗಲಿ, ಸುಖವನ್ನು ನೋಡಿ ದುಃಖ ಅಂತಾಗಲಿ ಎಂದು ಭ್ರಾಂತಿ ಬರೋದಿಲ್ಲ. ಇದೆಲ್ಲ ಅನುವ್ಯಾಖ್ಯಾನ ನ್ಯಾಯಸುಧಾದಲ್ಲಿ, ತತ್ವನಿರ್ಣಯದಲ್ಲಿ ಬೇಕಾದಷ್ಟು ಬಾರಿ ಚೆನ್ನಾಗಿ ಚರ್ಚೆ ಆಗಿರುವಂಥ ವಿಷಯ. ಸುಖ ಅಂತ ಒಂದ್ಸರಿ ನೀವು ತಿಳಿತು ಅಂದ್ರೆ ಅದು ಯಾವತ್ತೂ ಸುಖನೇ. ದುಃಖವನ್ನು ನೋಡಿ ಸುಖ ಅಂತ ಮನುಷ್ಯನಿಗೆ ಎಂದು ಭ್ರಾಂತಿ ಬರೋದಿಲ್ಲ, ಸುಖವನ್ನು ನೋಡಿ ಮನುಷ್ಯನಿಗೆಂದು ಭ್ರಾಂತಿ ಬರೋದಿಲ್ಲ. ಹಾಗಾಗಿ ಈ ತಮೋಯೋಗ್ರಾದವರು ತಮಸ್ಸಿಗೆ ಹೋದ್ಮೇಲೆ ದುಃಖ ಆಗ್ತಿದ್ರು ಕೂಡ ಅದನ್ನೇ ನೋಡಿ ಸುಖ ಅಂತ ಭ್ರಾಂತಿ ಪಡ್ತಾರೆ ಅಂದಮೇಲೆ, ಮುಕ್ತಿಗೆ ಹೋದವರಿಗೂ ಸಜ್ಜನರಿಗೂ ಈ ದುರ್ಜನರಿಗೂ ವ್ಯತ್ಯಾಸ ಏನು? ಇವರಿಗೂ ಸುಖನೇ, ಅವರಿಗೂ ಸುಖವೇ. ಯಾಕೆಂದ್ರೆ ದುಃಖ ಆಗ್ತಿದ್ರು ಕೂಡ ಅದನ್ನು ಸುಖ ಅಂತ ತಿಳ್ಕೊಂಡ್ಮೇಲೆ ಇವ್ರಿಗೂ ವ್ಯತ್ಯಾಸ ಏನು ಅಂತ ಪ್ರಶ್ನೆ ಬರ್ತದೆ. ಹಾಗರ್ಥ ಅಲ್ಲ, ದುಃಖ ಆಗ್ತಿರುವಾಗ ದುಃಖನೇ ಆಗ್ತಿರ್ತದೆ, ಸಂಕಟ ಪಡ್ತಿರ್ತಾರೆ. ಆದರೆ ಆ ದುಃಖದ ನಿರಂತರತೆಯ ಬಗ್ಗೆ ಅವ್ರಿಗೊಂದು ಭ್ರಾಂತಿ ಇರ್ತದೆ. ಇವತ್ತು ಈ ದುಃಖ ಆಗ್ತಿರೋದು ಹೌದು, ಆದ್ರೆ ಬಿಡಬಾರ್ದು. ಒಂದಲ್ಲ ಒಂದು ದಿವಸ ಈ ಪರಮಾತ್ಮನ ನೋಡ್ಕೋಬೇಕು ಅಂತ ಕೈ. ಯಾಕಂದ್ರೆ ನಮ್ಮ ಈ ದುರ್ಗತಿ ಕಾರಣ ಪರಮಾತ್ಮ. ತಮ್ ದೇವಾಹ ಭೂತಿರಿತ್ಯುಪಾಸಿರೆ ತೇ ಬಭೂ, ತಮ್ ಅಸುರಾಹ ತಮ್ ದೈತ್ಯಾಹ ಅಭೂತಿರಿತ್ಯುಪಾಸಿರೆ ತೇ ಪರಾಬಭೂ ಅಂತ ಹೇಳ್ತದೆ ಉಪನಿಷತ್ತು. ನಮ್ಮೆಲ್ಲ ಭೂತಿ ಐಶ್ವರ್ಯ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಯಾರು? ಪರಮಾತ್ಮ ಅಂತ ಉಪಾಸನೆ ಮಾಡ್ತಾ ಹೋದ್ರು ದೇವತೆಗಳು. ಆಗಾಗ ಅವರಿಗೆ ಐಶ್ವರ್ಯ ಬಂತು. ಐಶ್ವರ್ಯ ಅಂದರೆ ಸ್ವರ್ಗಲೋಕದ ಒಡೆತನ ಮಾತ್ರ ಅಲ್ಲ, ಸುಖದ ಒಡೆತನ ಬಂತು. ತಮ್ಮ ಅಭೂತಿರಿತ್ಯುಪಾಸಿರೆ ಉಪಾಸಾಂಚಕ್ರಿಯ ದೈತ್ಯಾಹ. ಅಭೂತಿ ಪರಮಾತ್ಮ ಅಂದರೆ ದುಷ್ಟ, ಅವನು ನಮಗೆ ಯಾವತ್ತೂ ಕೂಡ ಕಾಟ ಕೊಡುವವನು, ಜಗತ್ತೆಲ್ಲವನ್ನು ಹಿಂಸೆ ಮಾಡುವವನು,
ಅಭೂತಿ ಅಭೂತಿ ಅಂತ ಪರಮಾತ್ಮನ ಉಪಾಸನೆ ಮಾಡ್ತಾ ಹೋದರು. ತ ಪರಾಬಭೂ, ಅವರು ಸೋಲುಂಡ್ರು ಜೀವನದಲ್ಲಿ. ದೇವತೆಗಳ ಕಡೆಯಿಂದ ಸೋಲುಂಡ್ರು ಅಂತ ಮಾತ್ರ ಅಲ್ಲ, ಸ್ವಂತ ಜೀವನದಲ್ಲೇ ಸೋಲುಂಡ್ರು ಇದು. ಹಾಗಾಗಿ ಅವರಿಗೇನಂತ ಪರಮಾತ್ಮನ ಬಗ್ಗೆ ಒಂದು ದ್ವೇಷ. ಪರಮಾತ್ಮನ ನಮ್ಮನ್ನು ಈ ದುರ್ಗತಿಗೆ ತಂದಿದ್ದಾನೆ, ಆದರೆ ನಾವು ಮಾತ್ರ ಬಿಡೋಂಗಿಲ್ಲ, ಪರಮಾತ್ಮನ ದ್ವೇಷ ಮಾಡ್ತಾನೆ ಇರಬೇಕು. ಇವತ್ತು ಈ ದುಃಖ ಏನಿದೆಯಲ್ಲ, ಈ ದುಃಖ ಭಾಳ ದಿವಸ ಇರೋದಿಲ್ಲ. ಇದು ನಾವು ಪ್ರಯತ್ನ ಪಟ್ಟರೆ ಈ ದುಃಖವನ್ನೆಲ್ಲ ಹೋಗಲಾಡಿಸ್ಕೊಂಡು ನಾಳೆ ಸದ್ಗತಿ ಪಡ್ಕೋಬಹುದು ಅಂತ ಅಲ್ಲಿ ಭ್ರಾಂತಿ ಇರ್ತದೆ ಅವರಿಗೆ. ಇದು ವ್ಯತ್ಯಾಸ. ವಸ್ತುದ ದುಃಖ ಆಗ್ತಿರುವಾಗ ದುಃಖ ಅಂತಲೇ ಇರ್ತದೆ. ಯಾಕಂದರೆ 5 ಥರದ ಅಂದಂತ ಮಸ್ಸು ಅಂತಿದೆ. ಕೀವು, ಮೂತ್ರ ಇತ್ಯಾದಿ ಕಡೆಗಳೆಲ್ಲ ಅವರನ್ನು ಕೊಂಡು ಹಾಕೋದು, ಚುಚ್ಚೋದು, ಈ ಥರದ ಸ್ವರೂಪದ ದುಃಖವೇ ವ್ಯಕ್ತ ಆಗಿದ್ರೂ ಕೂಡ ಈ ದುಃಖ ಭಾಳ ದಿವಸ ಇರೋದಿಲ್ಲ, ಒಂದು ದಿವಸ ಈ ದುಃಖ ಹೋಗ್ತದೆ, ಹೀಗೆ ಭ್ರಾಂತಿ ಇರ್ತದೆ ಹೊರತು ದುಃಖವನ್ನು ನೋಡಿ ಸುಖ ಅಂತ ತಿಳ್ಕೊತಾರೆ ಅಂತಲ್ಲ. ಆ ದಾಸರು ಆ ಮಾತನ್ನು ಹೇಳಿದ್ದು ನೋಡಿದ್ರೆ ಹಾಗಂತ ಅನಿಸ್ತದೆ. ಆ ಮಾತು ಸರ್ವಮೂಲಗಳಿಗೆ ಟೀಕಾಚಾರ ಮಾಡಿದ ಪ್ರಮಾಣ ಪದ್ಧತಿಗೆ ವಿರುದ್ಧವಾದ ಮಾತು. ಅಸಮೀಚೀನವಾದ ದುಃಖ ಪರಂಪರೆಯಲ್ಲೇ ಅವರಿಗೆ ಅದು ಸಮೀಚೀನವಾದ ದುಃಖ ಎಂದು ತಪ್ಪು ತಿಳುವಳಿಕೆ ಅಂತ ಅನುವಾದ ಇದೆ. ಇದು ಸ್ವಲ್ಪ ಹಸಿ ಬಿಸಿಯಾದ ಅನುವಾದ, ಇದು ಅಷ್ಟು ಸರಿಯಾದ ಅನುವಾದ ಅಲ್ಲ. ಅವರಿಗೆ ಆ ಪ್ರಮಾಣ ಪದ್ಧತಿಯಲ್ಲಿ ಸ್ವರೂಪೇಂದ್ರಿಯಮಪ್ಯುತ್ತಮಾನಾಂ ವಿಷಯ ಸ್ವರೂಪೇ ಪ್ರಕಾರೇತೆ ಯಥಾರ್ಥಮೇವ ಅಧಮ ಮಧ್ಯಮಾನಾಂತು ಸ್ವರೂಪ ಮಾತ್ರ ಯಥಾರ್ಥಮೇವ. ನಾನು ಹೇಳಿದ ವಿಷಯನೇ ಅದು ಮೂಲ ವಾಕ್ಯಗಳನ್ನು ಓದಿದೆ ಅಷ್ಟೆ. ಟೀಕಾಚಾರ್ಯ ವಾಕ್ಯಗಳು ಶ್ರವಣ ಆಗಲಿ ಅಂತ ಅದನ್ನು ಓದಿದೆ ಅಷ್ಟೆ. ಭಗವಂತನ ಬಗ್ಗೆ ಅವರಿಗೆ ಜ್ಞಾನ ಇರ್ತದೆ, ಆದ್ರೆ ಆ ಭಗವಂತ ದುಷ್ಟ, ಭಗವಂತ ನಮ್ಮನೆ ದುರ್ಗತಿಗೆ ಅವನೇ ಕಾರಣ ಅಂತ ಹೀಗೆ ಆತನನ್ನು ಅವರು ತಿರಸ್ಕಾರ ಮಾಡ್ತಾ ಹೋಗ್ತಾರೆ. ಆ ಜಗತ್ತು ಭಗವಂತನ ಅಧೀನ, ಅದರ ಬಗ್ಗೆ ಅವ್ರಿಗೆ ಕಲ್ಪನೆ ಇರೋದಿಲ್ಲ. ಹಾಗಾಗಿ ಭಗವಂತನ ದ್ವೇಷ ಮಾಡ್ತಾ ಹೋಗ್ತಾರೆ. ಆ ತಿಳುವಳಿಕೆ ಏನಿದೆ, ಈ ಜಗತ್ತೆಲ್ಲವೂ ಕೂಡ ಭಗವಂತನಿಂದ ಸೃಷ್ಟವಾದದ್ದು, ಭಗವಂತನ ಅಧೀನ ಅನ್ನುವ ತಿಳುವಳಿಕೆ ಮೋಕ್ಷಕ್ಕೆ ಕಾರಣ. ಆ ತಿಳುವಳಿಕೆ ಇಲ್ಲದೇ ಇರೋದ್ರಿಂದ ಅವರು ದುರ್ಗತಿಗೆ ಹೋಗಿರ್ತಾರೆ ಮತ್ತು ಅದೇ ತಿಳುವಳಿಕೆಯನ್ನು ಮುಂದುವರಿಸ್ತಾರೆ. ಅದು ಹೊರತು ಯಾವುದೋ ಗಡಿಗೆ, ಟೇಬಲು, ಕುರ್ಚಿ ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡಿರ್ತಾರೆ. ಈ ತಿಳುವಳಿಕೆ ಇದು ಸರಿಯಾಗಿ ತಿಳ್ಕೊಂಡೇನು ತಪ್ಪು ತಿಳ್ಕೊಂಡ್ರಿ ಏನಾಗೋದಿಲ್ಲ. ಇದರಿಂದ ವಸ್ತುತಃ ಸರಿಯಾಗಿ ತಿಳ್ಕೊಳ್ಬೇಕಾದ್ದನ್ನ, ಪರಮಾತ್ಮನ ವಿಷಯಕವಾದ ಜ್ಞಾನವನ್ನು ತಪ್ಪಾಗಿ ತಿಳ್ಕೊಳ್ಳೋ ಮೂಲಕ ನಾನು ಭಗವಂತನ ಅಧೀನ ಇತ್ಯಾದಿಗಳನ್ನು ಅವರು ವ್ಯತ್ಯಸ್ತವಾಗಿ ತಿಳ್ಕೊಂಡಿದ್ದರಿಂದ ಅವರು ದುರ್ಗತಿಗೆ ಹೋಗ್ತಾರೆ, ಅದನ್ನೇ ಮುಂದುವರಿಸ್ತಾರೆ. ಇವತ್ತು ಸುಖ ಆಗ್ತದೆ, ಆದರೆ ಇದು ಒಂದು ದಿವಸ ಕೊನೆಗೊಳ್ತದೆ, ನೋಡೋಣ ನಾಳೆ ನಾಡ್ದು, ನಾಳೆ ನಮ್ಮದೇ ಮತ್ತೆ ಮೇಲ್ಗೈ ಅಂತ ಅಲ್ಲಿಯೂ ಅವರು ಹೋರಾಟ ಮಾಡ್ತಿರ್ತಾರೆ. ಅದು ಕೆಲಸ ಆಗ್ತಿರೋದಿಲ್ಲ. ಹೀಗೆ ಅದರ ಅರ್ಥ ಅದೆಲ್ಲ ಬಿದರಹಳ್ಳಿ ಶ್ರೀನಿವಾಸ ತೀರ್ಥರು ಅಂತ ಅವರ ಟಿಪ್ಪಣಿಗಳಲ್ಲಿ ಇತ್ಯಾದಿ ಕಡೆಗಳಲ್ಲಿ ಸೂಚಿತ ಆಗಿರುವಂಥ ಅಂಶ. ಹಾಗೆ ಅದನ್ನು ತಿಳ್ಕೊಳ್ಬೇಕು. ಇಲ್ಲದೇ ಇದ್ದರೆ ದುಃಖವನ್ನೇ ಸುಖ ಅಂತ ತಿಳ್ಕೊಳ್ಳೋದಾದರೆ ಮುಕ್ತರಾದವ್ರಿಗೂ ಇವ್ರಿಗೆ ಏನು ವ್ಯತ್ಯಾಸ? ಪೂರ್ಣ ದುಃಖ ಆಗ್ತಿದ್ರು ಇಡೀ ದುಃಖವೆಲ್ಲವೂ ಸುಖನೇ ಅಂತ ತಿಳ್ಕೊಂಡ್ಬಿಡೋದಾದರೆ ಸಂತೋಷವೇ ಆಯಿತು ಅಂತ ಪ್ರಶ್ನೆ ಬರ್ತದೆ. ಹಾಗಲ್ಲ, ದುಃಖ ಶಾಶ್ವತ ಅಲ್ಲ. ಒಂದು ದಿವಸ ದುಃಖ ಹೋಗ್ತದೆ, ಮತ್ತು ನಮ್ಗೆ ಅನಾದಿಯಾದ ಕೊನೆಯಿಲ್ಲದ ಸುಖ ಸಿಗೋದಿದೆ, ನಮ್ಮದೇ ಮೇಲ್ಗೈ ಆಗೋದಿದೆ ಅಂತ ತಿಳ್ಕೊಂಡಿರ್ತಾರೆ ಅನ್ನುವಲ್ಲಿಗೆ ಈ 23ನೇ ದೈತ್ಯ ತಾರತಮ್ಯ ಸಂಧಿ ಅದರ 12ನೇ ಪದ್ಯ ಇದು. ಒಟ್ಟಾರೆ ಪದ್ಯಗಳಲ್ಲಿ 894ನೇ ಪದ್ಯ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಇದು ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿಗಳ ದಿವಸ. ಆ ರಾಯರ ಅಂತರ್ಯಾಮಿಯಾಗಿರ್ತಕ್ಕಂಥ ಅವತಾರ ತ್ರಯ ಸ್ವರೂಪಿಯಾದಂಥ ಮುಖ್ಯ ಪ್ರಾಣ, ಆತನ ಅಂತರ್ಯಾಮಿಯಾಗಿರ್ತಕ್ಕಂಥ ದತ್ತಕಪಿಲ ವೇದವ್ಯಾಸ, ರಾಮಕೃಷ್ಣ ವೇದವ್ಯಾಸನಾದ ಭಗವಂತನಿಗೆ ಇದು ಅರ್ಪಿತ ಆಗಲಿ ಎನ್ನುವಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.